ಯಾರದು? ಯಾರದು? ನಿಂತ್ಕೊಳ್ಳಿ. ನನಗೆ ಭಯ ಆಗ್ತಾ ಇದೆ. ಪ್ಲೀಸ್ ಹತ್ರ ನನಗೆ ಭಯ ಆಗ್ತಾ ಇದೆ. ಹತ್ರ ಬಾ. ನನಗೆ ಭಯ ಆಗ್ತಾ ಇದೆ. ಹತ್ರ ಬಾ. ನನಗೆ ಭಯ ಆಗ್ತಾ ಇದೆ. ಹತ್ರ ಬಾರೋ. ಯಾರದು? ನಿನ್ಗೇನ್ ಬೇಕು? ನನಗೆ ಕಷ್ಟ ಕೊಡ್ತಾ ಇದೀಯಾ? ನಿನ್ನ ಹೆಸರೇನು? ಕೇಳಿಸ್ತಾ ಇದೆಯಾ? ಹೇಳು, ನಿನ್ನ ಹೆಸರೇನು? ಫಾದರ್ ಬರೋದೇ ಕೇಳಿದ್ರ ಫಾದರ್? ನಮ್ಮ ಪ್ಯಾಟ್ರಿಕ್ ತಂದೆಯಾಗಿದ್ದಾನೆ. ಅವನಿಗೆ ಹೆಣ್ಮಗು ಆಗಿದೆ. ತುಂಬಾ ಖುಷಿ ಆಯ್ತು ಫಾದರ್. ಕೇಳೋದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಚಿಕ್ಕ ವಯಸ್ಸಲ್ಲಿ ನೀವಿಬ್ರು ನಾನು ಬಿಟ್ಟು ದೂರ ಇರ್ತಾನೆ ಇರಲಿಲ್ಲ. ನಾನು ಎಲ್ಲಾದರೂ ಹೊರಗಡೆ ಹೋದರೂ ಕೂಡ ನಾನು ವಾಪಸ್ ಬರೋವರೆಗೂ ಊಟ ಮಾಡ್ತೀನಿ ಕಾಯ್ತಿದ್ರಿ. ನಿನಗೆ ಏನೋ ಒಂದು ಹೇಳಿ ಸಮಾಧಾನ ಮಾಡ್ತಿದ್ದೆ. ಆದರೆ ಪ್ಯಾಟ್ರಿಕ್ಗೆ ಏನು ಹೇಳಿದ್ರು ಸಮಾಧಾನನೇ ಆಗ್ತಿರ್ಲಿಲ್ಲ. ಜ್ಞಾಪಕ ಇದೆ ಫಾದರ್. ಹೇಗಿದ್ದ ಪ್ಯಾಟ್ರಿಕ್? ಈಗ ಅವನಿಗೂ ಒಂದು ಕುಟುಂಬ ಅಂತಾಗಿ ತುಂಬ ಸಂತೋಷವಾಗಿದ್ದಾನೆ. ಆದರೆ ನಿನ್ನ ವಿಷಯದಲ್ಲಿ ನನಗೆ ಸ್ವಲ್ಪ ಯೋಚನೆ ಆಗಿದೆ. ನೀವು ಹೇಳೋದು ನನಗೆ ಅರ್ಥ ಆಗ್ತಿಲ್ಲ ಫಾದರ್. ನೀನು ಚರ್ಚ್ ಬಿಟ್ಟು ಹೊರಗೋಗ್ಬೇಕು. ಯಾವುದಾದ್ರೂ ಒಳ್ಳೆ ಕೆಲಸನೋ ವ್ಯಾಪಾರನೋ ನೋಡಿಕೊಂಡು ಒಳ್ಳೆ ಕುಟುಂಬ ಮಾಡಿಕೊಂಡು ಸಂತೋಷವಾಗಿರಬೇಕು. ಫಾದರ್, ನನಗೆ ನೀವು ಮತ್ತೆ ಚರ್ಚ್ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಫಾದರ್. ಅದೇ ನಿನ್ನ ಸಮಸ್ಯೆ ಆಗಿರೋದು. ನನ್ನನ್ನು ಮತ್ತೆ ಈ ಚರ್ಚನ್ನ ಬಿಟ್ಟು ಒಂದು ಸುಂದರವಾದ ಪ್ರಪಂಚ ಇದೆ. ಹಾಗಾದ್ರೆ ನಾನು ನಿಮ್ಮ ಥರ ಫಾದರ್ ಆಗಕ್ಕಾಗಲ್ವಾ ಫಾದರ್? ಭಗವಂತನ ಸೇವೆ ಮಾಡೋದು ಅದು ನಮ್ಮ ನಿರ್ಧಾರಕ್ಕೆ ಮೀರಿದ್ದು. ನಮ್ಮ ಪರಿಸ್ಥಿತಿಯನ್ನು ಮುಂದಿಟ್ಕೊಂಡು ಆ ನಿರ್ಧಾರಕ್ಕೆ ಬರಬಾರ್ದು. ನೀನು ಫಾದರ್ ಆಗಬೇಕು ಅಂತ ಆ ಭಗವಂತ ಏನಾದರೂ ಬರೆದಿದ್ರೆ ಅದನ್ನು ಯಾರ ಕೈಲೂ ತಪ್ಸಕ್ಕಾಗಲ್ಲ. ನೀನು ಈ ಜಾಗ ಬಿಟ್ಟು ಮೊದಲು ಹೊರಗಡೆ ಹೋಗು. ಈ ಪ್ರಪಂಚ ನಿನಗೋಸ್ಕರ
ಕೆಲವು ಅಚ್ಚರಿ ಕುತೂಹಲಗಳನ್ನ ಇಟ್ಕೊಂಡು ಕಾಯ್ತಾ ಇದೆ. ಒಂದು ವೇಳೆ ಅದು ನನಗಿಷ್ಟ ಆಗಿಲ್ಲ ಅಂದ್ರೆ ನಾನು ವಾಪಸ್ ಬರಬಹುದಲ್ವಾ? ಎಲ್ಲ ಭಗವಂತನಿಚ್ಛೆ. ಇಲ್ಲಿಂದ ನೀನು ಹೊರಗಡೆ ಹೋಗ್ಬೇಕು ಅಂತ ಆ ಭಗವಂತ ಹೇಗೆ ತೀರ್ಮಾನ ಮಾಡಿದನೋ ಅದೇ ರೀತಿ ನೀನು ವಾಪಸ್ ಬರೋದಿಕ್ಕೋ ಆ ಭಗವಂತನೇ ತೀರ್ಮಾನ ಮಾಡಬೇಕು. ಗಾಡ್ ಬ್ಲೆಸ್ ಯು ಮೈ ಸನ್. ಈ ಪಂಜರನ ನೋಡು. ನಿನ್ನೆವರೆಗೂ ಇದರಲ್ಲಿ ಒಂದು ಪಕ್ಷಿ ಇತ್ತು, ಇವತ್ತು ಅದಕ್ಕೆ ರೆಕ್ಕೆ ಬಂದು ಹಾರೋಗಿದೆ. ಒಂದು ಸಾಧಾರಣ ಪಕ್ಷಿಗಿರೋ ಜ್ಞಾನ ಕೂಡ ಒಬ್ಬ 6 ಅಡಿ ಮನುಷ್ಯನಿಗಿಲ್ಲ ಅಂತಂದ್ರೆ ಬದುಕಿಗೆ ಅರ್ಥನೇ ಇರೋದಿಲ್ಲ. ಯಾರೋ ತಮ್ಮ ಜೀವನದಲ್ಲಿ ಬರೋ ಸವಾಲುಗಳನ್ನ ಎದುರಿಸೋದಿಕ್ಕಾಗದೆ ನಿನ್ನನ್ನ ಇಲ್ಲಿ ಬಿಟ್ಟು ಹೋಗಿದ್ದಾರೆ. ನೀನಿಲ್ಲಿಂದ ಹೋದ್ರೆ ನಿನ್ನ ಹಾಗೆ ಅವಶ್ಯಕತೆ ಇರೋ ಬೇರೆ ಮಕ್ಕಳಿಗೆ ಇಲ್ಲಿ ಆಶ್ರಯ ಸಿಗುತ್ತೆ. ಇದು ನಿನ್ನ ಕರ್ತವ್ಯ ಅಂತ ಅನ್ನಿಸ್ತಿಲ್ವಾ? ಏನಂತ ಗೊತ್ತಿಲ್ಲ, ಕಾಗೆ ಬೆಳಿಗ್ಗೆಯಿಂದ ಕಿರಿಸ್ತಾನೆ ಇದೆಯಲ್ಲ. ಅದಕ್ಕೆ ದಿನ ಸ್ನಾನ ಮಾಡ್ಕೊಂಡು ಅಂಗಡಿ ಬಾಗ್ಲು ತೆಗಿ ಅಂತ ಹೇಳೋದು. ಕಾಗೆ ಮಾತ್ರ ಅಲ್ಲ, ಹದ್ದು ಕೂಡ ನಿನ್ನ ಅಂಗಡಿ ಮುಂದೆ ಬಂದು ಕಿರ್ಚ್ಕೊಳುತ್ತೆ. ಏಯ್, ಜಾಸ್ತಿ ಮಾತಾಡಿದ್ರೆ ಬಿಸಿ ಟೀ ಮಕ್ಕ ಕೆರೆಸ್ಬಿಡ್ತೀನಿ. ಸರಿ, ಅದನ್ನ ಬಿಟ್ಟಾಕಯ್ಯ, ಒಂದು ಟೀ ಕೊಡು. ಅಣ್ಣ, ಒಂದು ಪ್ಲೇಟ್ ಬಜ್ಜಿ ಕೊಡ್ತೀರಾ? ತೊಗೊಳಪ್ಪ. ಬೇಸಿಗೆಯಲ್ಲಿ ಭಾರಿ ಮಳೆ, ಏನ್ ಕಾಲ ಬಂದ್ಬಿಡ್ತಪ್ಪ. ಕೆಲಸಕ್ಕೆ ಬೇಕಾಗಿದ್ದಾರೆ, ಊಟ ಮತ್ತು ವಸತಿ ಸಮೇತ ಕ್ಲಿಫ್ ಕ್ಲಬ್ ರೆಸಾರ್ಟ್. ತಗೊಳ್ಳಿ ಅಣ್ಣ. ಯಾಕಯ್ಯ ಇಷ್ಟೊಂದು ಲೇಟು? ಕೊಡು. ತಗೊಳಪ್ಪ. ಅಮ್ಮ, ಏನಾಯ್ತು? ಓ, ಸುಟ್ಬಿಡ್ತು. ನೋಡ್ಕೊಂಡು ಇಟ್ಕೋಬೇಕಾನೆ. ಎಲ್ಲ ನೋಟಿಸು ಕೊಟ್ಟಾಯ್ತೇನೋ? ಎಲ್ಲ ನೋಟಿಸು ಒಂದೇ ಜಾಗ ಕೊಟ್ಟಾಯ್ತು. ಊಟಿ ಗೈಡ್ಲೈನ್ ಇಂದ ಹಿಡಿದು ಎಲ್ಲ ಚಾನಲ್ ವರ್ಗೂ ವಾಚ್ಮ್ಯಾನ್ ಬೇಕು ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು. ಕರ್ನಾಟಕ ಮಾತ್ರ ಅಲ್ಲ, ಮಣಿಪುರ ನೇಪಾಳದಿಂದನೂ ಒಬ್ರು ಬರ್ತಿಲ್ವಲ್ಲ. ನೇಪಾಳ ಇರ್ಲಿ, ಲೋಕಲ್ ಗೋಪಾಲ ಕೂಡ ಈ ಹೋಟ್ಲಿಗೆ ಕೆಲಸ ಮಾಡಕ್ ಬರಲ್ಲ. ಹಂಗಿದೆ ನಮ್ಮ ಹೋಟೆಲ್. ಏನಿಲ್ಲ, ಅಲ್ಲಿ ನೋಡಲ್ಲಿ ಹೊಸದಾಗಿ ಯಾರೋ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಉಲ್ಟಾ ಮಲ್ಕೊಂಡು ಗ್ಯಾಸ್ ಬಿಟ್ರೆ ಹೊಟ್ಟೆ ಕಡಿಮೆ ಆಗತ್ತಾ? ಏಯ್, ಹೋಗೋ, ಕಾರ್ ವಾಶ್ ಮಾಡು, ಹೋಗೋ. ಅಲ್ಲ ಸರ್, ನಾನು ಈ ಹೋಟೆಲ್ನ ಚೀಫ್ ಕುಕ್ಕು. ನೀವು ನನ್ನ ಹತ್ರ ಫ್ರೈಡ್ ರೈಸ್ ಕೇಳ್ಬೋದು, ಫ್ರೈಡ್ ನೂಡಲ್ಸ್ ಕೇಳ್ಬೋದು, ಇನ್ನೊಂದು ಐಟಮ್ ಕೇಳ್ಬೋದು. ಅದ್ ಬಿಟ್ಬಿಟ್ಟು ಕಾರ್ ತೊಳಿ ಅಂತ ಹೇಳಿದ್ರೆ ನನ್ನ ಇಮೇಜ್ ಏನಾಗ್ಬೇಡ. ಹೋಗೋ, ಹೇಳಿದ ಕೆಲಸ ಮಾಡು, ಹೋಗೋ. ಕಾರ್ ತೊಳೆದ್ಬಿಟ್ರೆ ನಮ್ಮ ಮರ್ಯಾದೆ ಎಲ್ಲ ಹಾಳಾಗ್ಬಿಡುತ್ತಲ್ಲ. ಏನ್ ಮಾಡೋದೀಗ? ಕಾರ್ನ ಎಸ್ಕೇಪ್ ಮಾಡ್ಬಿಟ್ರೆ ಅವಾಗ ಏನ್ ಮಾಡ್ತಾನೆ ಇವನು? ಆಯ್ತು, ಮಾಡೋಣ. ಏನ್ ಮಾತಾಡ್ತಿದ್ಯಾ? ಹೋಗೋ. ಚೆನ್ನಾಗಿ ಓದಿದ್ರೆ ಇಷ್ಟೊತ್ತಾಗ್ಲೇ ಕಲೆಕ್ಟರ್ ಆಗ್ಬಿಟ್ಟಿರ್ತಿದ್ದೆ. ನೋಡು, ಚಿಕ್ಕ ವಯಸ್ಸಿಂದ ಅಡ್ಗೆ ಮನೇಲೆ ಕಾಲ ಕಳೆದಿದ್ದಕ್ಕೆ ಇವತ್ತು ನೋಡು ಎಂಥ ಜಾಗದಲ್ಲಿ ನಿಂತಿದ್ದೀನಿ ಅಂತ. ಚಿಕ್ಕ ಗಾಡಿ ತಗೋಬೇಕು ತಾನೆ, ಲಾರಿ ಥರ ಇಷ್ಟು ದೊಡ್ಡ ಗಾಡಿ ತಗೊಂಡು ತೊಳೆಯೋಕೆ ಒಂದು ದಿನಾನೇ ಬೇಕಿದಿನ. ಸರ್, ಸರ್. ಯಾರು? ಏನು ಬೇಕು? ಕೆಲ್ಸದ ವಿಚಾರವಾಗಿ ಓನರ್ ನೋಡ್ಬೇಕು ಸರ್. ಯಾಕೆ ನಾನು ನೋಡಿದ್ರೆ ಓನರ್ ಥರ ಕಾಣಿಸ್ತಿಲ್ವಾ? ಸರ್, ಗಾಡಿ ತೊಳಿತಾ ಇದ್ದೀರಿ, ಅಡಿಗೆಯವ್ರ ತರ ಕ್ಯಾಪ್ ಹಾಕೊಂಡಿದ್ದೀರಾ, ಯೂನಿಫಾರ್ಮ್ ತರ ಕಾಣ್ತು, ಅದಕ್ಕೆ. ಏನಪ್ಪಾ, ಒಂದು ವಿಷಯ ಗೊತ್ತಾ? ಅಂಬಾನಿ ಇದಾರಲ್ಲ, ಅವರು ಅವ್ರ ಫ್ಯಾಕ್ಟ್ರಿನಲ್ಲಿ ಒನ್ ಆಫ್ ದಿ ಸ್ಟಾಫ್. ಅದೇ ತರನೇ ಈ ಕ್ಲಿಫ್ ಕ್ಲಬ್ ರೆಸಾರ್ಟ್ ನಲ್ಲಿ ನಾನು ಒನ್ ಆಫ್ ದಿ ಶೇರ್ ಹೋಲ್ಡರ್ ಅಂಡ್ ಆಲ್ಸೋ ದ ಸ್ಟಾಫ್. ಯು ನೋ ದಟ್? ಸಾರಿ ಸರ್. ಏನ್ ಸಾರಿ ಸರ್? ಒಬ್ಬ ಮನುಷ್ಯ ಓನರ ಸ್ಟಾಫ್ ಅಂತ ಕೂಡ ಗೊತ್ತಾಗಲ್ಲ, ಸುಮ್ಮನೆ ಬಂದ್ಬಿಟ್ಟೆ ಕಿಕ್ಕಿ 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 ಅನ್ಬಿಟ್ರೆ. ನೀನು ಕೆಲಸ ಮಾಡು, ಹೋಗ್ಬಿಟ್ಟು ನಾಳೆ ಬರಲ್ಲ ಸರ್? 10 ವರ್ಷ ಬಿಟ್ಬಿಟ್ಟು ಬಾ. ಸರ್, ಸರ್ ಗೊತ್ತಿಲ್ಲದೆ ಹೇಳ್ಬಿಟ್ಟೆ ಸರ್. ಏನ್ ಕೆಲಸ ಆದ್ರೂ ಪರವಾಗಿಲ್ಲ. ಯಾವ ಕೆಲಸ ಆದ್ರೂ ಪರವಾಗಿಲ್ವಾ? ಇರೋ ಕೆಲಸನೆಲ್ಲ ಹೋಮ್ ಮಿನಿಸ್ಟರ್ ಹೇಳಿದ್ರು ಅಂತ ನಾನು. ಇಲ್ಲಿ ಕೆಲಸ ಮಾಡ್ದೇನೆ ಏನೋ ಮಾತಾಡ್ತಾ ಇದ್ಯಾ? ಈ ನನ್ನ ಮಗನಿಗೆ ಸುಮ್ಮನೆ ಇರೋಕ್ಕಾಗಲ್ವಾ? ಏನಪ್ಪ, ನೀನು ಸ್ಟ್ರೈಟಾಗಿ ಹೋದ್ರೆ ಅಲ್ಲಿ ಒಬ್ಬ ವೇಸ್ಟ್ ಮಾಡಿ ಕೂತ್ಕೊಂಡು ಪೇಪರ್ ಓದ್ತಾ ಇರ್ತಾನೆ, ಅವನೇ ಓನರು.
ನನ್ ತರನೇ ಇರ್ತಾನೆ. ದಯವಿಟ್ಟು ನಾನು ಓನರ್ ಅಂತ ಹೇಳ್ದೆ ಅಂತ ಮಾತ್ರ ಹೇಳ್ಬೇಡ. ಓಕೆನಾ ಬ್ರೋ? ದಯವಿಟ್ಟು ತೊಲಗೋಗು. ಒಂದು 10 ನಿಮಿಷ ಓನರ್ ತರ ಆಕ್ಟ್ ಮಾಡೋಣ ಅಂದ್ರೆ ಬಿಡ್ತಾ ಇಲ್ಲ ಈ ಸೊಸೈಟಿ. ಛೇ. ಸರ್ ನಮಸ್ತೆ ಸರ್. ಏನಪ್ಪಾ ಸರ್ ಇಲ್ಲಿ ಕೆಲಸ ಖಾಲಿ ಇದೆ ಅಂತ ಹೇಳಿ ನ್ಯೂಸ್ ಪೇಪರ್ನಲ್ಲಿ ನೋಡಿದೆ. ಏನಾದರೂ ಕೆಲಸ ಇದೆಯಾ ಸರ್? ಹೌದು. ಕೆಲಸ ನಿನ್ಗೆನಾ? ಹೌದು ಸರ್. ನಿನ್ನ ಹೆಸರೇನೋ? ಸರ್ ನನ್ನ ಹೆಸರು ಕೆನಡಿ. ಸ್ವಂತ ಅಂತ ಯಾರೂ ಇಲ್ಲ, ಚರ್ಚಲ್ಲಿ ಬೆಳೆದೆ. ನೀವೇನು ಕೆಲಸ ಕೊಟ್ಟರು ಮಾಡ್ತೀನಿ ಸರ್. ಒಂದು ವಾಚ್ಮ್ಯಾನ್ ಕೆಲಸ ಖಾಲಿ ಇದೆ. ತಿಂಗ್ಳಿಗೆ 15,000 ಸಂಬಳ. ಸರಿ ಸರ್. 3 ಟೈಮ್ ಊಟ. ಆದ್ರೆ ಒಂದು ಕಂಡೀಷನ್, ನೀನ್ ಇಲ್ಲೇ ಉಳ್ಕೋಬೇಕಾಗತ್ತೆ. ನೀವೇನ್ ಕೆಲಸ ಕೊಟ್ಟರು ಸರಿಯಾಗಿ ಮಾಡ್ತೀನಿ ಸರ್. ಸರಿ, ಹಾಗಿದ್ರೆ ಬಾ ಹೋಗೋಣ. ನೀನ್ ಮಾಡ್ಬೇಕಾಗಿರೋ ಕೆಲಸ ತೋರಿಸ್ತೀನಿ, ಸರಿಯಾಗಿ ನೋಡ್ಕೋ. ಇದೇ ನೀನ್ ಕೆಲಸ ಮಾಡೋ ಜಾಗ. ಇಲ್ಲಿ 5 ಜನ ಕೆಲಸ ಮಾಡಿದ್ರು ಇಲ್ಲಿ ರಾತ್ರಿ ಯಾರು ಉಳ್ಕೊಳ್ಳೋದಿಲ್ಲ. ರಾತ್ರಿ ಗೇಟ್ ಹಾಕ್ಬಿಟ್ಟು ಯಾರನ್ನೂ ಒಳಗಡೆ ಬಿಡಬಾರ್ದು. ಸರಿ ಸರ್. ಏ ಚೀಫ್ ಕುಕ್ಕೋ, ನಮ್ಮ ಆಳ್ನೆಲ್ಲ ಕರ್ಕೊಂಡು ಒಳಗಡೆ ಬಾ. ನಿಮ್ಮನ್ನೆಲ್ಲ ಯಾಕೆ ಬರೋದಕ್ಕೆ ಹೇಳಿದ್ದೀನಿ ಗೊತ್ತಾ? ಇವನ್ ಹೆಸರು ಕೆನಡಿ, ನಮ್ಮ ಹೋಟೆಲ್ಗೆ ಹೊಸದಾಗಿ ಸೇರ್ಕೊಂಡಿರೋ ವಾಚ್ಮ್ಯಾನು. ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಲ್ಲಿ ಬಂದು ಕಷ್ಟ ಪಡ್ಬೇಕು ಅಂತಿದ್ಯಾ? ನಿನಗೆ ಮದ್ವೆ ಎಲ್ಲ ಆಗಿದ್ಯಪ್ಪ? ಇಲ್ಲ. ಇದು ಯಾವುದನ್ನು ಅನುಭವಿಸ್ದೇನೆ ಇಲ್ಲಿ ಯಾಕಪ್ಪ? ಇವರೆಲ್ಲ ಹೀಗೇನೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಇರ್ತಾರೆ. ಇವರಿಂದಾಗಿನೇ ನಮ್ಮ ಹೋಟೆಲ್ ಡೆವಲಪ್ ಆಗ್ದೇನೆ ಇರೋದು. ನೋಡು, ಅವನು ತೇಜಸ್ಸು ಚೈನೀಸ್ ಕೊಕ್ಕೋ, ಇವನು ಚೀಫ್ ಕೊಕ್ಕೋ, ಇವನು ಮಾರಿ, ಇವನು ಅಶೋಕ್, ಇವನು ಬ್ರೂಸ್ಲಿ. ಏ ಕೋತೆ, ಬಾಯಿ ಮುಚ್ಚೋ. ಸರಿನಪ್ಪ, ನಾನು ಹೊರಡ್ತೀನಿ, ಬೆಳಿಗ್ಗೆ ಸಿಗ್ತೀನಿ. ಸರಿ ಸರ್. ಸೊಮ್ಮೆ, ಆಫೀಸ್ನಲ್ಲಿರೋ ಯೂನಿಫಾರ್ಮ್ ತಗೊಂಡು ಇವನ್ ಸೈಜಿಗೆ ಸರಿ ಹೋಗೋ 2 ಸೆಟ್ನ ಕೊಟ್ಬಿಡು. ಸರಿ ಸರಿ ಸರಿ. ಇಲ್ಲಿ ನೋಡಿ, ಹೊಸ್ಬಾ ಅಂತ ಗೋಳು ಇಕ್ಕೊಳ್ಳೋದಿಕ್ ಹೋಗ್ಬೇಡಿ. ಸೀನಿಯರ್ ಬಂದ್ರೆ ಎದ್ ನಿಂತ್ಕೋಬೇಕು. ಸಾರಿ ಸರ್. ಕ್ರಿಶ್ಚಿಯನ್ನ ನೀನು? ಹೌದು ಸರ್. ಬೈಬಲ್ ಇಟ್ಕೊಂಡಿದ್ಯಾ? ಇವತ್ತು ರಾತ್ರಿ ತುಂಬಾ ಬೇಕಾಗತ್ತದು. ಗಟ್ಟಿಯಾಗಿ ಹಿಡ್ಕೊಂಡು ಮಲ್ಕೋ, ಆಯ್ತಾ? ಪರಲೋಕದಲ್ಲಿರುವಂತಹ ಪಿತಾಮಹನೇ, ನಮ್ಮ ದೇವರಾದ ಯೇಸು ಕ್ರಿಸ್ತನೇ ನಮ್ಮನ್ನೆಲ್ಲ ಕಾಪಾಡು. ಒಂದ್ ಟಿಕೆಟ್ ಪರಲೋಕಕ್ಕೆ ಹೋಗ್ತಾ ಇದೆ. ಯಾರ ಹೆತ್ತ ಮಗನೋ ಪ್ರೈಸ್ ದ ಲಾರ್ಡ್ ಕೆನಿ. ಫಾದರ್, ನನ್ನ ಕೆಲಸ ಸಿಕ್ತು. ಸಂತೋಷ. ಏನ್ ಕೆಲಸ? ಹೋಟೆಲ್ನಲ್ಲಿ ನೈಟ್ ವಾಚ್ಮನ್ ಕೆಲಸ. ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನಕ ಫಾದರ್. ವೆರಿ ಗುಡ್ ಮೈ ಸನ್. ಥ್ಯಾಂಕ್ ಯು ಫಾದರ್. ನಿನ್ ಮೊದಲನೇ ಹೆಜ್ಜೆ ಇಟ್ಟೆ. ದೇವ್ರು ನಿನ್ ಜೊತೆ ಇದ್ದಾನೆ ಅಂತ ಗೊತ್ತಾಯ್ತಲ್ಲ. ಹ್ಯಾವ್ ಫೈತ್ ಇನ್ ಗಾಡ್ ಮೈ ಸನ್. ದೇವ್ರು ಯಾವಾಗ್ಲೂ ನಿನ್ ಜೊತೆ ಇರ್ತಾನೆ. ಓನರ್ ತುಂಬಾ ಒಳ್ಳೆಯವರು ಫಾದರ್. ನನ್ಗೆ ಇಲ್ಲೇ ಇರೋದಕ್ಕೆ ಜಾಗ ಕೂಡ ಕೊಟ್ಟಿದ್ದಾರೆ. ಎಲ್ಲ ಭಗವಂತನ ಕೃಪೆ. ಪ್ರತಿದಿನ ಪ್ರೇಯರ್ ಮಾಡೋದನ್ನ ಮರಿಬೇಡ. ಖಂಡಿತ ಫಾದರ್. ಏನಪ್ಪ ಜಾಕಿ, ಆ ಕರಿ ಮುಖದ ನನ್ನ ಮಗ ಯಾವ ಕಡೆ ಹೋದ? ಅವ್ನ ಮಲ್ಲಿಗೆ ತಗೊಂಬ ಅಂತಂದ್ರೆ ಮಲ್ಲಿಗೆನ ಸೆಟ್ ಮಾಡ್ಕೊತಿದ್ದೇನೆ ಅನ್ಸುತ್ತೆ. ಏಯ್, ಅವನಿಗೆ ಸೆಟ್ ಆಗುತ್ತೆ ಅಂತೀಯಾ? ಲೇ, ಅವನಿಗೆ ಸೆಟ್ ಆದ್ರೂನು ಅದೆಲ್ಲ ಕೆಲಸ ಮಾಡೋದು ಅಂದ್ರೆ ಲೇ, ತಲೆ ಬಗ್ಗೆ ಹೇಳಿದ್ದು. ಹೋಗ ಲೂಸ್ ಬಂದ್ಬಿಡ್ತಾನೆ. ಇವನ್ ಬೇರೆ ಇಲ್ಲಿ ಒಬ್ಬ. ಯಾಕೆ ಹೊಳ್ತಿದ್ಯಾ? ಸಾಂಬಾರ್ ಉಪ್ಪು ಜಾಸ್ತಿ ಆಗ್ತೀಯಾ? ಇಲ್ಲ, ಖಾರ ಜಾಸ್ತಿ ಹಾಕ್ಬಿಟ್ಟೇನೋ? ಇಲ್ಲ. ಮತ್ ಯಾಕೆ ಹೊಳ್ತಿದ್ಯಾ? ಬೆಳಿಗ್ಗೆ 6 ಗಂಟೆಗೆ ಏನೋ ಒಂದ್ ಈ ಕಡೆಯಿಂದ ಈ ಕಡೆ ಹೋಯ್ತು. ಬೆಳಿಗ್ಗೆ 6 ಗಂಟೆಗ? ಏಯ್, ಅದ್ ನಾನೇ ಕಣ ಬೆಳಿಗ್ಗೆ ಬಾತ್ರೂಮ್ಗೆ ಹೋಗಿದ್ದೆ. ಏನ ಬಾತ್ರೂಮ್ಗೆ ಹೋಗಿದ್ರೆ ದೆವ್ವ ಅಂತ ಹೆದರ್ಕೊಳ್ತಾರ? ನೀನೊಬ್ಬ ಗಂಡಸೇನೋ? ಹೋಗಿ ಕೆಲಸ ನೋಡು. ಅವ್ನ್ ನೋಡಿದ್ರೆ ಕೆಲಸ ಮಾಡದೆ ಟೈಮ್ ಪಾಸ್ ಮಾಡ್ತಾನೆ. ಇವನ್ ನೋಡಿದ್ರೆ ಬರೀ ಊಟ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾನೆ. ಇವನ್ ಹತ್ರ ಹೋಗಿ ಏನಾದ್ರು ಹೇಳ್ಕೊಳ್ಳೋಣ ಅಂತಂದ್ರೆ ಕಕಮಕ ಅಂತ ಇರ್ತಾನೆ. ಯಾವಾಗ ಏನ ಕೆಲಸ ನೋಡ ಅಲ್ಲಿ. ನಾನೇ ತೊಳಿಬೇಕು, ನಾನೇ ಕಟ್ ಮಾಡ್ಬೇಕು. ಅಲ್ಲಿನೇ 13 ಚಪಾತಿ ಮಿಕ್ಕಿದೆ. ಹಾಟ್ ಬಾಕ್ಸ್ ಅಲ್ಲಿ ಇಟ್ಟಿರ್ತೀನಿ, ತಗೊಂಡೆಲ್ಲ ತಿನ್ಬಿಡ್ಬೇಡ. ಕಳ್ತನ ಹೇಳ್ಕೊಟ್ಟಿದ್ದೆ ನೀನು ಕಣೋ.
ಟೈಮ್ ಎಷ್ಟು? ಅಯ್ಯೋ ಟೈಮ್ ಆಯ್ತು ಕಣ್ರೋ, ಅಯ್ಯೋ ನಡೀರೋ ಎಲ್ಲರೂ ಬೇಗ ಈಗ ಹೊರಟ್ಬಿಡೋಣ ಕಣ್ರೋ, ಬೇಗ ನಡೀರೋ ಬೇಗ. ಅಯ್ಯೋ ನಡಿಯೋ, ಮಾಡ್ಕೊಳ್ಳೋಣ ಬಾರೋ. ಎಷ್ಟೊತ್ತು ಮಾಡ್ತೀಯ ನೀನು? ಬಾರೋ ಬೇಗ. ಲೋ ನಡಿಯೋ, ಲೋ ನಮ್ ಚಿಂತೆ ನಮ್ಗೆ ಅಂದ್ರೆ ಇವ್ನು ಟೊಮೆಟೊ ಚಿಂತೆ. ನಡಿಯೋ ನಡಿಯೋ ಮರಿ. ನೀನೇನ್ ಮಾಡ್ತೀಯ ಅಂದ್ರೆ ಪೆಪ್ಪರ್ ಅದು ಇದು ಅಂತ ಹೇಳ್ಬಿಟ್ಟು ಸ್ಪೈಸಸ್ ಎಲ್ಲ ತಗೊಳಕ್ಕೆ ಮಾರ್ಕೆಟ್ ಹೋಗ್ಬಿಡು. ನೀನ್ ನಾಳೆ ನೀನ್ ವೆಜಿಟೇಬಲ್ ಮಾರ್ಕೆಟ್ ಹೋಗಿ. ನಾನು 2 ದಿವಸ ರಜಾ ಕೇಳ್ದೆ. ಇಲ್ಲಿ ದೊಡ್ಡ ವಿಷಯ ನಡೆಯುತ್ತೋ, ಎಲ್ರಿಗೂ ರಜಾ ಸಿಗುತ್ತೆ. ಸುಮ್ನೆ ಒದ್ದಾಡ್ಬೇಡ. ಹಂಗಾರೆ ಸರಿ. ಬರ್ತಾ ಇದ್ದಾನೆ ಯೂನಿಫಾರ್ಮ್ ಬೇರೆ ಹಾಕೊಂಡು ಓಡಾಡ್ತಾ ಇದ್ದಾನೆ. ಕೆನ್ನಡಿ ತಾನೇ ನಿನ್ನ ಹೆಸರು? ಹೌದು ಸರ್. ಟೇಕ್ ಇಟ್. ಇಲ್ಲಿರೋ ಕಾಟೇಜ್ನ ಎಲ್ಲ ಬೀಗದ ಕೈ ಇಲ್ಲೇ ಇದೆ. ಸರಿ ಸರ್. 10 ಗಂಟೆ ಆಗಿದ್ ಕೂಡ್ಲೆ ಎಲ್ಲ ಗೇಟು ಲಾಕ್ ಮಾಡಿ ಎಲ್ಲ ಲೈಟು ಆಫ್ ಮಾಡ್ಬಿಟ್ಟು ಮಲ್ಕೊಂಡ್ಬಿಡು ಹಾಗೇನೆ. ಓಕೆ ಸರ್. ಫ್ರೇಮ್ಗೆ ಬೇಕಾಗತ್ತೆ ಅನ್ಸುತ್ತಲ್ಲ. ಸರಿ, ಇವನ್ ಜೊತೆನಲ್ಲಿ ಲಾಸ್ಟ್ ಒಂದ್ ಸೆಲ್ಫಿ ತಗೊಂಡ್ಬಿಡ. ನಗ್ತೀಯಾ? ನಗು, ಚೆನ್ನಾಗಿ ನಗು. ಓಕೆ, ಗುಡ್ ನೈಟ್, ಗಾಡ್ ಬ್ಲೆಸ್ ಯು. ಚಾಪ್ಟರ್ ಕ್ಲೋಸ್. ಅಡ್ಡಿನೇ ಶಂಕ ಜಾಂಗ್ಟೇನೆಲ್ಲ ಕರ್ಸ್ಬಿಡ್ಲಾ? ಪಾಪ ಚಿಕ್ಕ ಹುಡುಗನ್ ತರ ಕಂತಾರೆ, ಏನಾರ ಆಗ್ಬಿಟ್ರೆ ಇರ್ಬೋದು. ನಾನು ಅದನ್ನೇ ಹೇಳ್ತಾ ಇದೀನಲ್ಲಪ್ಪ, ಈ ವಾಚ್ಮೆನ್ಗಳೇ ನಮ್ಮ ಕಾಟೇಜ್ಗೆ ಸರಿ ಬರೋದಿಲ್ಲ. ನಿಂಗ್ ಗೊತ್ತಾಗಲ್ವಾ? ಅದೇ ಅಂತೀನಿ. ಏನ್ ಮಾಡೋದು? ದೇವ್ರೇ ಕಾಪಾಡ್ಬೇಕು. ಅವ್ನ್ ಬರ್ಡೇ ಗೊತ್ತಿದ್ಯಾ? ಯಾಕೆ ಕೇಕ್ ಕಟ್ ಮಾಡಿಸ್ಬೇಕಾ? ಇಲ್ಲಪ್ಪ, ಅವ್ನ್ ಸಾಯ್ ಡೇಟ್ ಗೊತ್ತು, ಹುಟ್ಟಿ ಡೇಟ್ ಗೊತ್ತಿದ್ರೆ ಪೋಸ್ಟ್ ಹಾಕ್ಬೋದಲ್ಲ. ಏನೋ ಒಂದ್ ಹಾಕ್ಬಿಟ್ಬಿಡು.
ಅಯ್ಯೋ ದೇವ್ರೆ ಕಾಪಾಡಿ ದೇವ್ರೆ ಯೇಸುವೆ 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 ಕಾಪಾಡು ಯೇಸು ಯೇಸು ಯೇಸುವೆ ಕಾಪಾಡು ಯೇಸು ಯೇಸುವೆ ಭಗವಂತ ಕಾಪಾಡು ಕಾಪಾಡು ಕರ್ತನೆ 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 ಯೇಸು ಯೇಸು ಕರ್ತನೆ ಕರ್ತನೆ ಯೇಸುವೆ ಯೇಸುವೆ ಕರ್ತವೆ ನನ್ನನ್ನು ಕಾಪಾಡು ಕಾಪಾಡು ನನ್ನನ್ನು ಏನು ಆಗ್ತದೆ ಕಾಪಾಡು ಯೇಸುವೆ ಕರ್ತನೆ ಕನಸ
ಯಾರು? 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 ಯಾರದು? ಯಾರು ಕೇಳ್ತಾ ಇದ್ದೀನಲ್ಲ? ಯಾರು? ಯಾರು? ನಾನು ಹೇಳ್ದೆ ತಾನೆ ಉಸಿರಾಡ್ತಿದ್ದಾನಾ? ಒಂದ್ ರಾತ್ರಿ ಮೇಲೆ ಇವ್ನು ಇರಲ್ಲ ಅಂತ. ಅಯ್ಯಯ್ಯೋ. ಅದು ಗೊತ್ತಿರೋ ವಿಷಯನೇ. ಅದ್ ಬಿಡು, ಇದು ಕೊಲೆನಾ ಸೂಸೈಡಾ? ಹೌದು, ಇವನ್ ದೊಡ್ಡ ಡಿಟೆಕ್ಟಿವ್, ಇವನ್ಗೆಲ್ಲ ಹೇಳ್ಬಿಡ್ತಾರೆ ಕೊಲೆನಾ ಸೂಸೈಡಾ ಅಂತ. ಲೇ, ಕೊಲೆ ಮಾಡ್ದವ್ನು ಯಾಕೆ ಹುಸೇನ್ ಬೋಲ್ಟ್ ತರ ಹಿಂಗ್ ಮಲಗಿಸ್ಬಿಟ್ಟು ಹೋಗ್ತಾನೆ? ಅದೇ ಅನ್ಕೊಂಡೆ. ಸುಮ್ನೆ ಇರಿ, ಇದು ಕನ್ಫರ್ಮ್ ಕೊಲೆನೇ. ಇದು ಸೂಸೈಡೇ ಇಲ್ಲ, ಇದು ಕೊಲೆನೇ. ಸೂಸೈಡ್. ಮುಚ್ಕೊಂಡಿರೋ ವೇಸ್ಟ್ ಮಾಡಿಲ್ಲ. ಕೊಲೆನಾ ಆತ್ಮಹತ್ಯೆನಾ ಅಂತ ಒಬ್ರಿಗೆ ಮಾತ್ರ ಗೊತ್ತು, ಆದ್ರೆ ಅವನದನ್ನ ಹೇಳೋದಿಲ್ಲ. ಯಾರು? ಯಾಕೆ ಹೇಳಲ್ಲ? ಇವನೇ ಅದು. ಕಾಮಿಡಿ ಮಾಡ್ತೀಯಾ? ನೀನ್ ಯಾಕೆ ಭಯ ಪಡ್ತಾ ಇದ್ಯಾ? ಹೊಡೆದಿದ್ದು ಅವನಿಗೆ ತಾನೆ. ಲೋ ಜಾಕಿ, ನನಗ್ ನೋವಾಯ್ತು, ನೆನ್ಪಿಟ್ಕೋ. ನಿಮ್ಮನ್ನೆಲ್ಲ ಕೆಲ್ಸಕ್ಕೆ ತಗೊಂಡ್ರಲ್ಲ, ಆ ಓನರ್ಗೆ ಹೇಳ್ಬೇಕು. ಇನ್ನೇನು ಇವ್ರನ್ನೆಲ್ಲ ಕ್ಯಾಂಪಸ್ ಇಂಟರ್ವ್ಯೂನಿಂದ ಇಟ್ಕೊಂಡ್ ಬರಕಾಗತ್ತೇನೋ? ಲೇ, ಈ ಟೈಮಲ್ಲಿ ಯಾಕೆ ಓನರ್ ಬಗ್ಗೆ ಮಾತಾಡ್ತೀಯ? ಲೇ, ಅವನಿಗೆ ತಲೆನೂ ಇಲ್ಲ, ತಲೆನಲ್ಲಿ ಬುಧ. ನಿಮ್ಮನ್ನೆಲ್ಲ ಕೆಲ್ಸಕ್ಕೆ ಸೇರಿಸ್ಕೊಂಡೆ ನೋಡು, ಅದಕ್ಕೆ ನನಗೆ ಬುದ್ಧಿ ಇಲ್ಲ. ಕೇಳಿಸ್ಬಿಡ್ತಾ? ಹೋಗೋ, ಮೊದ್ಲು ನೀರ್ ತಗೋಬಾ. ನೋಡ್ದ್ಯಾ, ಸತ್ತವ್ರಿಗೆಲ್ರಿಗೂ ಹಾಲು ಬಿಡ್ತಾರೆ, ಇವ್ನ್ ನೋಡಿದ್ರೆ ನೀರ್ ಹಾಕ್ತಾವನೆ. ಅರ್ಧ ಲೀಟರ್ ಹಾಲಲ್ಲಿ ಏನೋ ಮಾಡ್ಬಿಡ್ತಾನೆ ಇವನು. ನೀಂತ ನೀ ಕುಕ್ಕು ಎಲ್ಲಿಟ್ಟಿದ್ಯಾ ಜಗ್ಗು? ಅಯ್ಯೋ, ಕುಕ್ಕು ಜಗ್ಗು ಅದು ಇದು ಎಲ್ಲ ರಂಗೋಲಿ ಗಿಂಗೋಲಿ ಹಾಕ್ತಾರ. ಜಾಕಿ, ಅಣ್ಣ ಮುಖದ ಮೇಲೆ ನೀರ್ ಹಾಕ್ತಾವನೆ. ಅವನು ಮಕದ ಹತ್ರಕ್ಕೆ ಇವನು ಮಕನ ಎತ್ಕೊಂಡು ಹೋಗ್ತಾ ಇದ್ದಾನೆ.
ಅವನು ಎದ್ದೇಳ್ತಾನೆ, ಇವನು ಎದ್ಕೊಂಡು ನೋಡೋಗ್ತಾನೆ. ನೀನೇನೋ ಅದನ್ನ ಹೇಳ್ಕೊಂಡು ನನ್ನ ಹತ್ರ ಬಂದು ಮಾತಾಡ್ತಾ ಇದೆಯಾ? ನನಗೆ ಭಯ ಆಗುತ್ತೆ. ಸುಮ್ಮನೆ ಕೆನಡೆ, ಕೆನಡೆ, ಕಣ್ಬಿಡಪ್ಪ. ಸಿಗಾಕೊಂಡ ಮನುಷ್ಯನ ಮುಖನ ಒಂದ್ ದಿನ ನೋಡಿದಿಕ್ಕೆ ಇಷ್ಟು ಭಯಪಟ್ಟು ಓಡ್ತಿದ್ಯಾ? ದಿನ ನೋಡ್ತೀವಿ. ಏನ ನೀನು ತಪ್ಪಿಸ್ಕೊಳಕ್ ನೋಡ್ತೀಯ? ಯಾರ ಹತ್ರ ಈ ನಾಟಕಗಳೆಲ್ಲ ಆಡ್ತಾ ಇದೀಯ ನೀನು? ಬಿದ್ದ ಬಿಡ್ತಾವೆ. ಅಪ್ಪ ಏನು ಇಷ್ಟ ಆಚೆ ಬಂದ್ರೆ ಸರಿ. ಕೆನ್ನೆ, ನಾನು ಹೇಳೋ ಸ್ವಲ್ಪ ಕೇಳು. ಅಣ್ಣ ನೀನೇನು ಹೇಳ್ಬೇಡಣ, ನಾನು ಬಿಟ್ಬಿಡಿ ಹೋಗ್ಬಿಡ್ತೀನಿ. ಮೊದಲು ಏನಾಯ್ತು ಅಂತ ಹೇಳಪ್ಪ. ಏನದು ಏನಾಯ್ತಾ? ಎಲ್ಲ ನನ್ ತಪ್ಪು. ಏನ್ ಹೇಳಿ? ನೆನ್ನೆ ಬಂದ್ ಕೆಲಸ ಕೇಳ್ಬೇಕಾದ್ರೆ ನನ್ನ ಹೆಸರನ್ನ ಕೇಳಿದ್ರೆ ಹೀ ಅನ್ಕೊಂಡು ಕೆಲಸ ಕೊಟ್ರಲ್ಲ, ಆಗ್ಲೇ ಯೋಚನೆ ಮಾಡ್ಬೇಕಿತ್ತು. ಅದನ್ನೇ ದೊಡ್ಡ ತಪ್ಪು ಅಂತ ಹೇಳ್ತಿದ್ಯಾ? 15,000 ಸಂಬಳ, 3 ಹೊತ್ತು ಊಟ, ಉಳ್ಕೊಳಕ್ ಜಾಗ ಇದೆ ಅಂತ ಹೇಳಿದ್ರಿ, ದೆವ್ವ ಇದೆ ಅಂತ ಹೇಳಿದ್ರ? ಅದನ್ನ ಯಾಕೆ ಹೇಳಿಲ್ಲ? ಹೇಳಿದ್ರೆ ಯಾವ ನನ್ ಮಗ ಇರ್ತಾನೆ? ನನ್ನ ಮಕ್ಕಳ ಸಾಯಿಸ್ಬಿಡ್ತೀನಿ, ಹೋಗ್ರು ಸುಮ್ನೆ. ಈ ಬೇಡವಾ ಜಾಗ ತಗೊಂಡು 10 ವರ್ಷ ಆಯ್ತಪ್ಪ. ಸ್ವಲ್ಪ ಸ್ವಲ್ಪ ದುಡ್ಡು ಕೊಡ್ಸಿ ಬ್ಯಾಂಕ್ ನಲ್ಲಿ ಲೋನ್ ತಗೊಂಡು ಕಷ್ಟಪಟ್ಟು ತಗೊಂಡು ಜಾಗನಪ್ಪ ಇದು. ನೀನ್ ಹೇಳಿದ್ರೆ ನಂಬಲ್ಲ. ತಗೊಂಡಾಗಿಂದ ಇದ್ರ ಪರಿಸ್ಥಿತಿ ಹೀಗೆ ಇದೆ. 4 ವಾಚ್ಮೆನ್ ಓಡೋದ್ರು, 2 ಕಾಣಿಸ್ಲಿಲ್ಲ. ಇಟ್ಟಿರೋ ವಸ್ತು ಇಟ್ಟಿರೋ ಜಾಗದಲ್ಲಿ ಇರಲ್ಲ, ಇರೋ ವಸ್ತುನು ಹಾಳಾಗೋಗುತ್ತೆ. ಹೇಳೋದಿಕ್ಕೆ ಎಷ್ಟೋ ವಿಷಯ ಇದೆ. ಈ ಬೈಕೆ ಯಾರು ಇಲ್ಲಿ ಉಳ್ಕೊಳ್ಳೋದಿಲ್ಲ. ಹಾಗಿದ್ರೆ ನಾನೇನ್ ಲೂಸ್ ನನ್ ಮಗನಾ? ಹಾಗೆ ತಾನೆ? ಹಾಗಲ್ಲಪ್ಪ. ಮತ್ತೆ 50 ಜನ ಕೆಲಸ ಮಾಡೋ ಜಾಗದಲ್ಲಿ ಈಗ 5 ಜನ ಇದ್ದಾರೆ. ಇಂಥ ಹೋಟ್ಲುಗೆ ಜನಗಳು ಬರೋದೇ ರಾತ್ರಿ ಹೊತ್ತು. ಆದ್ರೆ ಇಲ್ಲಿನ ರಾತ್ರಿ ಪರಿಸ್ಥಿತಿನೇ ಬೇರೆ. ಅದರಿಂದಾನೇ ಬಿಸ್ನೆಸ್ ಇಲ್ಲ. 2 ವರ್ಷಗಳ ಹಿಂದೆ ಪಕ್ಕದ ಸ್ಟೇಟ್ ಅಲ್ಲಿ ಕೆಲಸ ಮಾಡೋ ಕೆಲಸದವರು ಕುಡಿಯಕ್ಕೆ ಅಂತ ಇಲ್ಲಿಗೆ ಬಂದಿದ್ರು. ಅದಾದ್ಮೇಲೆ ಲಾನಲ್ಲೊಂದು, ನಮ್ಮ ಆಫೀಸ್ ಬಾಗ್ಲಲ್ಲೊಂದು ಡೆಡ್ ಬಾಡಿ ಇತ್ತು. ಅದಾದ್ಮೇಲೆ ಸುತ್ತಮುತ್ತ ಎಲ್ಲರೂ ಹೆದರ್ಕೊಂಡು ಯಾರು ಈ ಹೋಟೆಲ್ ಬರ್ತಿಲ್ಲಪ್ಪ. ಬ್ಯಾಂಕ್ ಲೋನು ಕಟ್ಟೋದಿಕ್ಕಾಗ್ತಿಲ್ಲ. ಬಡ್ಡಿ ಮೇಲೆ ಬಡ್ಡಿ ಕಟ್ಟಿ ಎಲ್ಲ ಕುತ್ತಿಗೆ ಬಂದ್ಬಿಟ್ಟಿದೆ. ನನ್ಗೆ ಈ ಹೋಟೆಲ್ ಮಾರೋದ್ ಬಿಟ್ಟು ಬೇರೆ ದಾರಿನೇ ಇಲ್ಲ. ಗೊತ್ತಿರೋರು ಯಾರು ಈ ಜಾಗ ತಗೊಳೋದಿಕ್ ಮುಂದೆ ಬರ್ತಿಲ್ಲ. ಹಾಗೆ ಬಂದ್ರು ತುಂಬಾ ಕಮ್ಮಿ ಬೆಲೆಗೆ ಜಾಗ ಕೇಳ್ತಾರೆ. ಅವ್ರು ಕೇಳೋ ಬೆಲೆ ಕೊಟ್ಬಿಟ್ರೆ ಬ್ಯಾಂಕ್ ಸಾಲ ಕೂಡ ತೀರ್ಸಕ್ಕಾಗಲ್ಲ. ಓ, ಇಷ್ಟೆಲ್ಲ ಹೇಳ್ತಿರಲ್ಲ. ನಿನ್ನೆ ರಾತ್ರಿ ನಾನು ಸತ್ತೋಗಿದ್ರೆ? ಓ ತಿಂಗಳು ತಾನೆ ಕೇರಳದಿಂದ ಒಬ್ಬ ಮಂತ್ರವಾದಿನ ಕರೆಸಿ ನಾನು ಪೂಜೆ ಮಾಡಿಸಿದೀನಪ್ಪ. ಅವನು ನಿನ್ ಮೇಲೆ ಯಾವ್ದೇ ರೀತಿ ಸಮಸ್ಯೆ ಆಗಲ್ಲ ಅಂತ ಹೇಳಿದಾನೆ. 3 ವಾರದಿಂದ ಏನೂ ಆಗಿಲ್ಲ. ಸರಿ, ಎಲ್ಲ ಸರಿ ಹೋಯ್ತು ಅಂತ ಹೋದ್ ವಾರನೇ ಜನ ಬೇಕು ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದೆ. ನೀನ್ ಬಂದೆ. ಆದ್ರೆ ನಿನ್ನ ನೋಡಿದ್ರೆ ನನಗೆ ಆಶ್ಚರ್ಯ ಆಯ್ತು. ಇಲ್ಲಿ ಉಳ್ಕೊಂಡಿದ್ ಯಾರೊಬ್ರು ಕೂಡ ಮಾರನೇ ದಿನ ಕಾಣಿಸ್ತಾನೆ ಇರ್ಲಿಲ್ಲ, ನಿನ್ನನ್ ಬಿಟ್ಟು. ಅದ್ರಿಂದ ನನಗೆ ಸಂತೋಷ ಆಗ್ತಿದ್ಯಪ್ಪ. ಏನು ಸಂತೋಷನಾ? ಬೇರೆ ಯಾರಾದ್ರೂ ಆಗಿದ್ರೆ ಸರಿಯಾಗಿ ಮಾಡ್ತಿದ್ರು. ನಿನ್ಗೇನು ಮಾಡಿಲ್ಲ ಅಂತ ಅಂದ್ಮೇಲೆ ನಿನ್ನಲ್ಲಿ ಏನೋ ಶಕ್ತಿ ಇದೆ ಅಂತ ತಾನೇ ಅರ್ಥ. ಹೊಡ್ತಾ ತಿಂದ್ ನನಗ್ ಮಾತ್ರ ಚೆನ್ನಾಗಿ ಗೊತ್ತು. ನನ್ನ ಬಿಟ್ಬಿಡಿ, ನಾನು ಹೋಗ್ತೀನಿ. ಕೆನ್ನೆ, ಕೆನ್ನೆ, ಕೆನ್ನೆ. ಛೇ, ಏನೋ ಒಳ್ಳೆ ಕೆಲಸ ಸಿಕ್ತು ಅಂತ ಖುಷಿ ಪಟ್ರೆ ಹೋಗಿ ದೆವ್ವ ಜಾಗಕ್ಕೆ ಬಂದಿದ್ದೀನಿ. ಆ ಬೋಳ್ತಲೆ ನನ್ನ ಮಗ ಬೈಬಲ್ ಕೇಳಿದಾಗಲೇ ನಾನು ಹುಷಾರಾಗಿರ್ಬೇಕಿತ್ತು. ಪ್ರೈಸ್ ದ ಲಾರ್ಡ್. ಗುಡ್ ಮಾರ್ನಿಂಗ್ ಫಾದರ್. ನಿದ್ರೆ ಮಾಡ್ತಿದ್ಯಾ ಕೆನಡಿ? ಇಲ್ಲಿಂದ ಹೊರಡ್ತಾ ಇದ್ದೀನಿ ಫಾದರ್. ಯಾಕೆ, ಏನಾಯ್ತು? ಇಲ್ಲಿ ಯಾವುದು ನಾನು ಅನ್ಕೊಂಡ ಹಾಗೆ ಇಲ್ಲ ಫಾದರ್. ನಾನು ಹೊರಡುವಂತ ನಿರ್ಧಾರ ಮಾಡಿದೆ. ಏನಾಯ್ತು ಅಂತ ತಿಳ್ಕೊಬೋದಾ? ಕೆನಿ, ಲೈನಲ್ಲಿ ಇದೆಯಾ? ಇಲ್ಲಿ ಯಾವುದು ಸರಿ ಇಲ್ಲ ಫಾದರ್. ಪರವಾಗಿಲ್ಲ. ಅಲ್ಲಿ ನಡೆದಿರೋದನ್ನ ನನ್ನ ಹತ್ರ ಹೇಳ್ಬಾರ್ದು ಅನ್ಕೊಂಡಿದ್ಯಾ? ನಾನು ಹೇಳೋ ವಿಷಯನ ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊ. ನೀನೊಂದು ವಿಷಯಕ್ಕೆ ಭಯಪಟ್ಟು ಓಡೋದ್ರೆ ಅದು ನಿನ್ ಹಿಂದೆನೆ ಬರುತ್ತೆ ಹೊರತು ನೀನ್ ಬಿಟ್ಟು ಹೋಗೋದಿಲ್ಲ. ಜೀವನದಲ್ಲಿ ನಮ್ಗೆ ಎಷ್ಟೋ ಕಷ್ಟಗಳು ಬರುತ್ತವೆ. ಅದರಿಂದ ನಾವು ಕಲಿಬೇಕಾಗಿರೋದೇನು ಅಂದ್ರೆ ಅನುಭವ. ಅದನ್ನ ನಮ್ಗೆ ಯಾರು ಹೇಳ್ಕೊಡೋದಿಕ್ಕಾಗಲ್ಲ. ಅದನ್ನ ಭಗವಂತ ಮಾತ್ರ ಹೇಳ್ಕೊಡೋದಿಕ್ ಸಾಧ್ಯ. ನಿನಗೆ ಒಂದು ಕಷ್ಟ ಬಂದಿದೆ ಅಂದ್ರೆ ಅದು ಭಗವಂತನ ಪರೀಕ್ಷೆ ಅಂತ ಅರ್ಥ. ಆ ಸಮಯದಲ್ಲೇ ನೀನು ಆ ದೇವರನ್ನ ಜಾಸ್ತಿ ನಂಬೇಕು. ಆ ಭಗವಂತ ಬಯಸೋದು ಅದನ್ನೇ. ಇನ್ನ ಯಾವಾಗ್ಲೂ ಜ್ಞಾಪಕ ಇಟ್ಕೋ. ಇವಾಗ ನಾನು ಏನ್ ಮಾಡ್ಲಿ ಫಾದರ್? ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ ನೀನೇ ತಾನೆ. ಈಗ ಇದನ್ನ ನೀನೇ ಮಾಡು. ಯಾವುದೇ ನಿರ್ಧಾರ ತಗೋಬೇಕಾದ್ರೂ ಯೋಚನೆ ಮಾಡಿ ತಗೋ. ಯಾವುದೇ ನಿರ್ಧಾರನ ಒಂದೇ ಕ್ಷಣದಲ್ಲಿ ತಗೋಬಾರ್ದಪ್ಪ. ನೀನಿವತ್ತು ನೋಡ್ತಾ ಇರೋ ಈ ವಿಷಯ ನಾಳೆ ನಿನಗೆ ಬೇರೆ ಥರ ಕಾಣುತ್ತೆ. ಗಾಡ್ ಈಸ್ ಗ್ರೇಟ್ ಮೈ ಸನ್, ಟೇಕ್ ಕೇರ್. ನೀನೊಂದು ವಿಷಯಕ್ಕೆ ಭಯಪಟ್ಟು ಓಡೋದ್ರೆ ಅದು ನಿನ್ನ ಹಿಂದೆನೇ ಬರುತ್ತೆ ಹೊರತು ನೀನು ಬಿಟ್ಟು ಹೋಗೋದಿಲ್ಲ. ಜೀವನದಲ್ಲಿ ನಮಗೆ ಎಷ್ಟೋ ಕಷ್ಟಗಳು ಬರುತ್ತವೆ. ಅದರಿಂದ ನಾವು ಕಲಿಬೇಕಾಗಿರೋದೇನು ಅಂದರೆ ಅನುಭವ.
ಅದನ್ನ ನಮ್ಗೆ ಯಾರು ಹೇಳ್ಕೊಡೋದಿಕ್ಕಾಗಲ್ಲ. ನಾನು ಇಲ್ಲೇ ಇರ್ತೀನಿ ಅಣ್ಣ. ನಿಜವಾಗ್ಲೂ ಹೇಳ್ತಿದ್ಯಾ? ಒಂದು NRI ಜೊತೆ ಮಾತಾಡಿದ್ದೀನಿ, ಇನ್ನೊಂದು 2-3 ವಾರದಲ್ಲಿ ಸೇಲ್ ಆಗೋಗುತ್ತೆ. ನಿನ್ನ ಮಾರಣ ಖಚಿತ. ಲೇ ಬಿನು, ಇವತ್ತು ಅವನು ಜೀವಂತವಾಗೇ ಇರಲ್ಲ ಅಂತ ಹೇಳ್ದೆ ಅಲ್ವಾ? ಅವನ್ ನೋಡಿದ್ರೆ ಟೂರ್ಗೆ ಹೋಗಿ ಬಂದಿರೋರ್ ತರ ನಮ್ ಮುಂದೆನೆ ಅನ್ಕೊಂಡ್ ಓಡಾಡ್ತಾ ಇದ್ದಾನೆ. ಅದಿರ್ಲಿ, ನಾನು ಎಲ್ಲ ಫ್ರೂಟ್ಸು ಇಟ್ಟು ಎಲ್ಲ ದೇವರುಗಳನ್ನ ಆಹ್ವಾನ ಮಾಡಿ ಪ್ರಾರ್ಥನೆ ಮಾಡಿದ್ದಕ್ಕೋಸ್ಕರನೇ ಅವನಿನ್ನ ಉಸಿರಾಡ್ತಾ ಇರೋದು. ಲೇ, ಹೋದ್ ತಿಂಗಳು ಕೇರಳದಿಂದ ಯಾವನೋ ಕಳ್ಳನ್ ಕರ್ಕೊಂಬಂದು ಅಣ್ಣ 200 ವರ್ಷ ಜೀವಂತವಾಗಿ ಇರ್ಬೇಕು ಅಂತ ಹೇಳಿ 1 ಲಕ್ಷ ರೂಪಾಯಿ ಒಳಗಡೆ ಹಾಕೊಂಡ್ಬಿಟ್ಟಿಯಲ್ಲ, ಆತರ ಅನ್ಕೊಂಡ್ಯಾ? ನೀವು ನಗದಿಕ್ಕು ಉಸಿರಾಡ್ತಾ ಇರೋದಕ್ಕೆ ಕಾರಣನೇ ನಾನ್ ಮಾಡೋ ಪೂಜೆ, ಗೊತ್ತಾ? ನಿಮ್ಗಳಿಗೆ ಅದೆಲ್ಲ ಅರ್ಥ ಆಗದೆ ಇರ್ಬೋದು, ಆದ್ರೆ ನನಗೂ ದೇವ್ರಿಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್. ಯೋ ಬೀನು, ಎಷ್ಟ್ ದಿನದಿಂದ ಈ ಡುಬಾ ಕಥನೆ ಹೇಳ್ತಾನೆ ಇದೀಯಾ? ನನ್ ಪೂಜೆ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡ, ನಿನ್ ಕೈ ಕಾಲು ಬಿದ್ದೋಗ್ಬಿಡುತ್ತೆ. ಹಂಗ್ಬಾದಾರಿಗೆ ಇವನು ಯಾಕೋ ಹಿಂಗ್ ಬರ್ತಾ ಇದ್ದಾನೆ? ತಗೊಳಪ್ಪ, ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ದಂಗ್ ಓಡಾಡ್ತಾ ಇದ್ದಾನೆ. ಇರ್ಲಿ, ನಿನ್ನೆ ಸೋಮವಾರ ತಪ್ಪಿಸ್ಕೊಂಬಿಟ್ಟ, ಇವತ್ತು ವೆಡ್ನೆಸ್ಡೇ ಮಂಗಳವಾರ. ಇಂಥ ಮಂಗಳವಾರ 30 ವರ್ಷಕ್ಕೆ ಒಂದ್ಸಲಿ ಬರೋದು, ಗೊತ್ತಾ? ಇವತ್ತೇನಾಗತ್ತೆ ನೋಡ್ಕೊಳ್ಳಿ. ಹಂಗಂತ ಕ್ಯಾಲೆಂಡರ್ ಹಾಕಿದ್ದಾರೆ. ಅಯ್ಯೋ ದೇವ್ರೆ, ದೆವ್ವಗಳನ್ನ ಕೂಡ ಹೆಂಗೋ ಸಂಭಾಳಿಸ್ಬೋದು, ಈ ನನ್ನ ಮಕ್ಕಳನ್ನ ಮಾತಲ್ಲಿ ಸಂಭಾಳಿಸೋದು ಕಷ್ಟ ಆಗ್ಬಿಟ್ಟಿದ್ಯಲ್ಲಪ್ಪ. ಲವ್ ಬೀನೆ, ಹೇಳ, ನಿನ್ನೆ ರಾತ್ರಿ ಯಾವ ಮಾಲ್ ಕೊಟ್ಟಿಯಲೇ? ಬೆಳಿಗ್ಗೆ ಎದ್ದೇಳಕ್ಕೆ ಆಗ್ತಾ ಇಲ್ಲ, ಒಂದೇ ಸಮ ತಲೆನೋವು. ಒರಿಜಿನಲ್ ಐಟಮ್ ನಿಂಗೆ ಹೆಂಗಪ್ಪ ಸೆಟ್ ಆಗುತ್ತೆ? ಅದು ಕರೆಕ್ಟೇ. ನಾನು ಅವಾಗ್ಲೇ ಹೇಳ್ದೆ ತಾನೆ, 30 ವರ್ಷಕ್ಕೆ ಬರೋ ಒಂದು ಮಂಗಳವಾರ ಇದು, ಏನಾಗತ್ತೆ ನೋಡ್ಕೊಳ್ಳಿ ಅಂತ. ನೋಡಿ ಏನಾಗಿದೆ ಅಂತ. ಈ ರೆಸಾರ್ಟ್ ವಾಚ್ ಮೇನೆ ಬೇಕಾಗಿಲ್ಲ, ಇವನೇ ಏನೋ ಮಾಡ್ತಾ ಇದ್ದಾನೆ. ಸುಮ್ಮನೆ ಮಾತಾಡ್ಬೇಡ, ಏನು ಎದ್ಕೋಬೇಡ. ಬೀನು ಪೊಲೀಸುಗಳು. ಗುಡ್ ಮಾರ್ನಿಂಗ್ ಸರ್. ನೋಡಿದ್ಯಾ, ಚೀಫ್ ಕುಕ್ ನಾನಿದ್ದೀನಿ, ಸ್ಟಾಫ್ ಅಂತ ನೀವಿದ್ದೀರಾ. ಅದೆಲ್ಲ ಬಿಟ್ಟು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಮೊದಲು ಇವನನ್ನು ವಿಚಾರಿಸ್ಕೋಬೇಕು. ಅಣ್ಣವ್ರೆ, ಏನಾಯ್ತು ನೋಡಿದ್ಯಾ? ಹಣೆ ಬರ ಅಂತ ಕೂತಿದ್ದಾರೆ. ಅವರು ಎಷ್ಟು ಕೊಲೆಗಳನ್ನ ಅಂತ ನೋಡಕ್ಕಾಗತ್ತೆ? ಒಂದ ಎರಡ ಸತ್ತ ದೇಹಗಳಿಂದ ಪಾರ್ಟ್ಸ್ ನೆಲ್ಲ ಡೊನೇಟ್ ಮಾಡಿದ್ರು ಪರವಾಗಿಲ್ಲ, ಆದ್ರೆ ಹೊಡೆದಿದ್ದು ಅದಲ್ವಾ, ಹಂಗಾಗಿ ಎಲ್ಲ ಡೆಸ್ಟ್ರಾಯ್ ಆಗ್ಬಿಡುತ್ತೆ. ಇಲ್ಲಿ ನಾನು ತಲೆನೋವು ಅಂತ ಕೂತಿದ್ದೀನಿ, ಈಗ ನಿಮ್ಮ ಸಾಯಿಸ್ಬಿಡ್ತೀನಿ. ಏನು ಹಿಂಗಾಡ್ತಾ ಇದ್ದಾನೆ? ಇವನು ಹಣೆ ಬರ ಅಂತ ಕೂತಿರ್ಲಿಲ್ಲ, ತಲೆನೋವು ಅಂತ ಕೂತಿದ್ದ. ಇವನ್ಗೇನು ಆಗದೇ ಇಲ್ವಲ್ಲೋ? ಲೈ, ವಾಚ್ಮೆನ್ ಡ್ರೆಸ್ ಇವನ್ಗೆ ಹಾಕ್ಬಿಟ್ಟು ಒಂದ್ ರಾತ್ರಿ ಇಲ್ಲಿ ಮಲ್ಕೊಳಕ್ ಬಿಟ್ಟು ಏನ್ಕೋ ಎಲ್ಲ ಮುಗ್ದೋಗುತ್ತೆ. ಬಾಡಿ ಎಲ್ಲಿದೆ ಅಂತ ನೋಡೋಣಪ್ಪ. ಜಾಕಿ, ತುಂಬಾ ಭಯ ಆಗ್ತಿದ್ಯಾ? ಬೀನು, ಈ ತರ ಮ್ಯಾಟ್ರಿಗೆಲ್ಲ ನೀನ್ ಕಣೋ ಫಸ್ಟ್ ಹೋಗ್ಬೇಕಾಗಿರೋದು, ಯಾಕೆಂದ್ರೆ ನೀನೇ ಕಣೋ ಪವರ್. ಲೈ, ಪವರ್ ಬೇರೆಯವನು, ನಾನ್ ಬೇರೆ. ಅದೆಲ್ಲ ನಮ್ಗೆ ಗೊತ್ತಿಲ್ಲ, ನೀನೇ ಧೈರ್ಯವಾಗಿ ಹೋಗು. ನೀನ್ ಬರ್ತೀಯಾ? ಇಲ್ಲ, ನೀನ್ ಹೋಗು. ಏನಾಯ್ತು? ಬ್ಲಡ್ ತರ ಇದೆ. ಟಚ್ ಮಾಡು ನನ್ನಲ್ಲಿ ಬ್ಲಡ್. ಅದೇ ಪ್ಲೇಟ್ ಕಣೋ, ಅದೇ ಪ್ಲೇಟ್. ವಾಚ್ಮೆನ್ ವಾಸ್ತೆ ಬರ್ತಾ ಇದೆಯಾ? ಬರ್ತಾ ಇದೆ. ಅದೇನಂದ್ರೆ ಅವನ್ ಬಾಡಿನಲ್ಲಿ ಟನ್ ಗಟ್ಲೆ ರಕ್ತ ಇರತ್ತಲ್ವಾ, ಇಲ್ಲೇನ್ ಸ್ವಲ್ಪ ಇದೆ. ಅದೇ ಮತ್ತೆ ಹಾಕೊಂಡು ಕುಡಿದ್ ಬಿಟ್ಟಿರುತ್ತೆ. ಹಂಗಾರ ಅವ್ನ್ ಕನ್ಫರ್ಮ್ ಆಗಿ ಸತ್ತೋಗಿರ್ತಾನಲ್ಲ. ಯಾರು ಸತ್ತಿರೋದು? ಯಾರಿಲ್ ಪೇಂಟ್ ಹಾಕಿರೋದು? ಇದೇನ್ ಬೇರೆ ಕ್ಲೀನ್ ಮಾಡ್ಬೇಕು. ಬಾಯ್ಲಿ, ಇವ್ನ್ ಏನ್ ಮಾಡ್ತಾವನೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಬಾ ಬಾ. ಬೇಗ ಬೇಗ ಹಾಕೋ. ತಗೊಳ್ಳಿ. ಕೊಡಿಲಿ. ನೀವು ಕೊಟ್ಟಿರೋ ಹೋಟೆಲ್ ರೇಷನ್ ಖಾಲಿ ಆಗಿದೆಯಂತೆ, ಓನರ್ ದುಡ್ಡು ಕೇಳ್ತಿದ್ದಾರೆ, ಈಗ ತಿಂದಿರೋದಕ್ಕೆ ದುಡ್ಡು ಕೊಡಿ. ಏನ್ ಆಟ ಆಡ್ತಿದ್ದಾನೆ ಅವನು? ಲೇ,
ಕಾಳು ಬೇಳೆಗೆ ಮಾರ್ಕೆಟ್ ಅಲ್ಲಿ ರೇಟ್ ಎಷ್ಟಿದೆ ಗೊತ್ತೇನೋ ನಿಂಗೆ? ಏಯ್ ಕರಿಯ ನಿಮ್ಮ ಓನರ್ನ. ಓನರ್ ಇಲ್ಲಿಲ್ಲ, ಊರ್ಗ್ ಹೋಗಿದ್ದಾನೆ. ಇವ್ರು ಏನಾದ್ರು ಜಾಸ್ತಿ ಮಾತಾಡಿದ್ರೆ ಚಾಕು ತಗೊಂಡ್ ಚುಚ್ಚಿಬಿಡು ಅಂತ ಓನರ್ ಹೇಳಿದಾರೆ. ನೀವು ಜಾಸ್ತಿ ಮಾತಾಡಿದ್ರೆ ಚುಚ್ಚಿಬಿಡ್ತೀವಿ. ಇವಾಗ ಗೊತ್ತಾಗ್ತಿದೆ ಕಣೋ ಬೀನ್, ಸ್ಟೋರ್ ರೂಮ್ ಅಲ್ಲಿರೋ ಐಟಮ್ ಎಲ್ಲ ಹೆಂಗೆ ಬೇಗ ಬೇಗ ಮಯ ಆಗ್ತಿದೆ ಅಂತ. ನೀನೇ ತಾನೇ ಅದು ಮುಚ್ಕೊಂಡಿರೋ. ಸ್ಟೋರ್ ಅಲ್ಲಿರೋ ಬೇಳೆನೆಲ್ಲ ಹಂಗೆ ಅಳದ್ ಕೊಡ್ತೀಯಾ ಇಲ್ಲ ಹಂಗೆ ಎತ್ ಕೊಟ್ಬಿಡ್ತೀಯಾ? ಏನ್ ದೊಡ್ಡ ಮನುಷ್ಯ ಏನ್ ನಾನ್ ಮಾತ್ರ ದುಡ್ಡು ಉಳಿಸಿ ಬಂಗ್ಲೆ ತಗೊಂಡಿದ್ದೀನ? ಹಂಗೆ ಕಿತ್ಕೊಂಡು ಹೋಗ್ತೀರಾ ತಾನೆ? ಸ್ವಲ್ಪ ಅವಾಗ ಅವಾಗ ತಗೊಂಡ್ರೆ ನಮ್ಮ ಹತ್ರ ಕಾಸು ಓಡಾಡತ್ತಲ್ಲ, ಅವಾಗ ತಾನೇ ನಾವ್ ಎಂಜಾಯ್ ಮಾಡಕ್ಕಾಗೋದು. ಏನೋ ಇದಲ್ಲ, ಫುಲ್ ಡೂಪ್ಲಿಕೇಟ್ ಇದ್ದಂಗಿದೆ, ಒರಿಜಿನಲ್ ಇಲ್ಲ ಕಣ. ಹೆಂಗೋ ಬೀನ್ ಕರೆಕ್ಟ್ ಕಂಡಿಡಿದ್ಯಾ? ಲೇ ಐ ಆಮ್ ದ ಸೈಂಟಿಸ್ಟ್. ಒಂದ್ ಐಟಮ್ ತಂದು ಓಪನ್ ಮಾಡಿದ ತಕ್ಷಣನೇ ಅದು ಯಾವ ಫ್ಯಾಕ್ಟರಿಲಿ ಮಾಡಿದ್ದು, ಅದನ್ನ ಯಾವಾಗ ಮಾಡಿದ್ದು, ಯಾವ ನೀರಲ್ಲಿ ಮಿಕ್ಸ್ ಮಾಡ್ಬೇಕು ಎಲ್ಲಾನೇ ಹೇಳ್ಬಿಡ್ತೀನಿ ನಾನು. ಇದನ್ನ ಯಾರು ಯಾಮಾರ್ಸಕ್ ಆಗದೇ ಇಲ್ಲ. ನಿನ್ನ ಮಾತ್ರ ಯಾಮಾರಿಸ್ತಾ ಇಲ್ಲ, ನಮ್ಮೆಲ್ಲಾರನು ಯಾಮಾರಿಸ್ತಾ ಇದ್ದಾನೆ. ನಮ್ಮನ್ನ ಹೆಂಗೋ ಯಾಮಾರ್ಸಕ್ ಸಾಧ್ಯ? ಯಾರ ಅವನು? ಅದು ಬೇರೆ ಯಾರು ಅಲ್ಲ, ನಮ್ಮ ಹೋಟ್ಲಲ್ಲಿ ಇದಾನಲ್ಲ ಆ ವಾಚ್ಮ್ಯಾನೇ. ನನ್ ಮಗಂಗ್ ನಾವ್ ಯಾರು ಅಂತ ಗೊತ್ತಿಲ್ಲ, ಅವನಿಗೆ ನಾವ್ ಯಾರು ಅಂತ ತೋರಿಸ್ಬೇಕು. ಈಗ್ಲೇ ಹೊರಡೋಣ. ಆ ವಾಚ್ಮ್ಯಾನ್ ನನ್ ಮಗಂಗ್ ತಾನೆ, ಈಗ್ಲೇ ತೋರಿಸ್ತೀನಿ ನಾನು ಯಾರು. ಬಂದೆ ತಡೆಯಲೇ, ತಿನ್ಬಿಟ್ಟು ಹೋಗ್ರಯ್ಯ. ಏಯ್ ನಿಮ್ಮ ಹೋಟ್ಲಲ್ಲಿ ತಿಂದ್ರೆ ಮೋರೆ ನಮ್ಮನ್ನ ಸಾಯಿಸ್ಬಿಡ್ತಾನೆ ಅಷ್ಟೇ. ಊಟಿನಲ್ಲೇ ಜರ್ಕಿನ್ ಬೀಚ್ ಹೋಗ್ತಾ ಇದಾರೆ. ಇವ್ರಿಗೆ ತಲೆಗೆಲೆ ಕೆಟ್ಟಿದ್ಯಾ ಹಿಂಗೆ? ಈ ಹೋಟೆಲ್ ಅಲ್ಲಿ ಕೆಲಸ ಮಾಡೋ ಬದಲು ಆ ತಳ್ಳ ಗಾಡಿ ಇಟ್ಕೊಂಡ್ರೆ ಎಷ್ಟೋ ವಾಸಿ ಅನ್ಸುತ್ತೆ. ಈ ತರ ಅವಮಾನ ಪಡಕ್ಕಿಂತ ನೇಣಿಗೆ ಇಕ್ಕೊಂಡ್ಬಿಡೋದು ವಾಸಿ. ಹೋಗಿ ಇಕ್ಕಿಸ್ಕೊ, ಯಾರು ಬೇಡ ಅಂತಾರೆ? ನಾವೇನು ಅವಾಗ್ಲಿಂದ ಮೆಟ್ಲು ಹತ್ತುತ್ತಾನೆ ಇದೀವಲ್ಲ. ಏಯ್ ಹೊಟ್ಟೆ ಹಸ್ದಾಗ ಎಣ್ಣೆ ಹೊಡೆದ್ರೆ ಪಟ್ ಅಂತ ಹಂಗೆ ಮತ್ತೆ ಇರುತ್ತೆ. ಏಯ್ ಎಲ್ರೋ ಇದಾನ ವಾಚ್ಮ್ಯಾನ್? ಫುಲ್ಲ ಕುಡ್ದು ಕಣ್ ಮುಂದೆನೆ ಕಾಣಿಸ್ಬಾರ್ದು ಅಂತ ಎಲ್ಲೋ ಮಲ್ಕೊಂಡ್ಬಿಟ್ಟಿರ್ತಾನೆ. ಏಯ್ ವಾಚ್ಮ್ಯಾನ್, ವೇರ್ ಆರ್ ಯು? ಸ್ಟಾಪ್ ಇಟ್. ಏನ್ ಬೀನ್ ನೋಡ್ತಾ ಇದ್ಯಾ? ಗ್ರೂಪ್ಗೆ ನೀನೇ ಬಾಸು, ನೀನೇ ಮುಂದೆ ಹೋಗ್ಬೇಕಾಗಿರೋದು. ಹೌದೌದು ಬಾಸು, ಬದ್ನೆಕಾಯಿ ಬಾಸು. ನಾನು ಹೋಗಲ್ಲಪ್ಪ, ನಂಗೆ ಭಯ ಆಗ್ತಾ ಇದೆ. ವೀನ್, ನೀನೇ ನಮ್ ಗ್ರೂಪ್ಗೆ ಲೀಡರು. ಬಲ್ಗಾಲ್ ಮುಂದಕ್ಕಿಟ್ಟು ಹಿಂದಕ್ಕೆ ಹೋಗು. ಇವತ್ತು ಯಾಕೋ ಡೇಂಜರ್ ಜೊತೆನಲ್ಲೇ ಇದ್ಕೊಂಡು ಡ್ಯಾನ್ಸ್ ಆಡ್ತಾ ಇರೋ ತರ ಇದೆಯಲ್ಲ, ಮ್ಯಾನೇಜ್ ಮಾಡೋಣ. ಭಯ ಪಡ್ದೆ ಹೋಗು, ನಾವಿದೀವಲ್ವಾ? ಇಲ್ಲಿ ಕೇಳಿಲಿ, ನಿಮ್ಗೆಲ್ಲ ನಾನು ಮೋಸ್ಟ್ ಸೀನಿಯರ್, ಅದಕ್ಕೆ ತಾನೆ ಮೊದ್ಲೋಗು ಅಂತಿರೋದು. ಸೀನಿಯರ್ ಹೇಳೋದನ್ನ ನೀವು ಕೇಳ್ಬೇಕು, ಅರ್ಥ ಆಯ್ತಾ? ಈಗ ನಿಮಗೂ ಬೇಡ ನನಗೂ ಬೇಡ. ಸರಿ, ಹಂಗಿದ್ರೆ ಹೋಗೋಣ. ಬಂದ್ರ ಇಲ್ಲಿ ಬರ್ತಾ ಬರ್ತಾ ತುಂಬಾ ಕಾಮಿಡಿ ಮಾಡ್ತಾ ಇದ್ದೀರಾ, ಕೆಡ್ಸ್ಕೊಬೇಡಿ. ನಿಮ್ಮನ್ನ ಜಿ ಟಿವಿಗೆ ಸೇರಿಸ್ಬಿಡ್ತೀನಿ. ಇಲ್ಲಿ ಕೇಳ್ರಿ, ಇವಾಗ ಯಾರು ಮುಂದಕ್ಕೆ ಹೋಗೋದು ಅಂತ ಒಂದು ಅವಲಕ್ಕಿ ಪವಲಕ್ಕಿ ಹಾಕ್ಬಿಟ್ಟು ನೋಡ್ಬಿಡೋಣವಾ? ಈ ಮೊಟ್ಟೆ ನನ್ನ ಮಗ ನಮ್ಗೇನೋ ಮೋಸ ಮಾಡ್ತಿದ್ದಾನೆ. ಅವಲಕ್ಕಿ ಪವಲಕ್ಕಿ ಅಂದ್ರೆ ಅಯ್ಯಯ್ಯೋ ಲೇ, ಅವಲಕ್ಕಿ ಪವಲಕ್ಕಿ ಅಂದ್ರೆ ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಆಟ ಆಡ್ತಿದ್ವಲ್ಲ, ಇಂಕಿ ಪಿಂಕಿ ಪಾಂಕಿ, ಅದೊಂದು ಸೆಕೆಂಡ್ ಪಾರ್ಟ್. ಇವಾಗೆಲ್ಲ ಸೆಕೆಂಡ್ ಪಾರ್ಟ್ಗೆ ತುಂಬಾನೇ ಬೆಲೆ, ಅದೇ ಜಾಸ್ತಿ ಆಗಿರೋದು. ಓಕೆನಾ? ಅವಲಕ್ಕಿ ಪವಲಕ್ಕಿ ಕಾಂಚಿನ ಮೀನ ಮೀನ ಲೇ ಮಗ ಬಾಯ್ಲಿ, ಇಲ್ಲಿ ಕೇಳು, ನಿನ್ನ ಹೆಸರಿಗೆ ಲಕ್ ಬಂದಿದೆ, ನೀನೇ ಸೆಲೆಕ್ಟ್ ಆಗಿರೋದು. ಅದೃಷ್ಟ ಬದಲಾಗೋದಕ್ಕೂ ಮುಂಚೆ ಒಳಗಡೆ ಒಬ್ರು ಭಯ ಪಡ್ಕೋಬೇಡ. ಬೆಸ್ಟ್ ಆಫ್ ಲಕ್. ನಿನ್ ಹಿಂದೆನೇ ಇರ್ತೀವಿ ನಾವು. ಲೇ, ಅವ್ನ್ ಬಾತ್ರೂಮ್ ಹೋದ್ರು ಇದೇ ತರ ಅಳ್ತಿರ್ತಾನೆ. ಲೇ ಬ್ರೂಸ್ಲಿ, ಮಾನ ಕಾಪಾಡ್ಕೋ. ಲೇ, ಗಾಡಿ ಸ್ಟಾರ್ಟ್ ಆಗಿದೆ, ಹಾಕೋ ಫಸ್ಟ್ ಗೇರ್ಗೆ. ಲೇ ನಡಿ 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 ನಡಿ. ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ, ಊಟಿಯಿಂದ ಯಮಲೋಕಕ್ಕೆ ಹೋಗೋ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ 5ನೇ ಪ್ಲಾಟ್ಫಾರ್ಮ್ಗೆ ನಿಮಗಾಗಿ ಕಾಯುತ್ತಿರುತ್ತೆ. ದಯವಿಟ್ಟು ಬೇಗ ಬನ್ನಿ. ಅಯ್ಯಯ್ಯೋ, ನಾವು ಸಾಯೋ ವಿಷಯ ಯಮಲೋಕದವರೆಗೂ ತಲುಪಿಟ್ಟಿದ್ಯಲ್ಲಪ್ಪ. ನಡಿಯೋ ನಡಿಯೋ ನಡಿಯೋ. ನನಗೇನೋ ಕಾಣಿಸ್ತಾ ಇದೆ.
ಕನ್ನಡಿನ ನಾನೇ ಅಲ್ವಾ ಅದು? ಒಳ್ಳೆ ಕೆಲಸ. ನನಗೆ ಗೊತ್ತಿರೋ ಜಾಗನೇಪ್ಪ ಸದ್ಯ. ಬೀನೊಬ್ಬ ಮನುಷ್ಯನ, ಅವನು ಹೇಳ್ದ ಅಂತ ಬಂದ್ವಿ ಅಲ್ವಾ, ನಮ್ ಚಪ್ಲಿಲ್ ನಾವೇ ಹೊಡ್ಕೊಬೇಕು. ಏನ್ ಎಲ್ಲ ಕಡೆಗೂ ಇಷ್ಟೊಂದು ಶಾಂತವಾಗಿದೆಯಲ್ಲ, ಯಾವ ಕಡೆಗೆ ಹೋಗೋದು? ಅಯ್ಯೋ ನಿನ್ನ ಥೂ, ಬ್ರೂಸ್ಲಿ ಬ್ರೂಸ್ಲಿ. ಅಯ್ಯೋ ಏನಿದು? ಬಾ ಅಶೋಕ್, ಏನ್ ಮಾಡ್ತಾ ಇದೀಯಾ? ಹೆದರ್ಕೋಬೇಡ, ಬಾ ಒಳಗೆ. ಯಾರೋ ಒಳಗಡೆ ಬಂದ್ಬಿಟ್ಟವಳೆ. ಯಾಕಲ್ಲಿ ನಿಂತ್ಕೊಂಡಿದೀಯಾ? ಬಾ ಅಶೋಕ್. ಬ್ರೂಸ್ಲಿ, ಅಶೋಕ್. ಆಟ ಆಡ್ಬೇಡ್ವೋ? ಬಾ ಅಶೋಕ್. ಎಲ್ಲೋ ಇದೆಯಾ? ಇವರು ಈ ಕ್ಲಿಫ್ ಕ್ಲಬ್ನ ಹಳೆ ಓನರ್ ಆಗಿದ್ರು, ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಸಖತ್ತಾಗೆ ಇದ್ದಾರೆ. ಯಾಕೆ ಈ ಮುಟ್ಟಾಳು ಓನರ್ ಕೊಟ್ಬಿಟ್ಟು ಹೋದ್ರಿ ಇದನ್ನ? ಏನು ಈ ಬೆಕ್ಕನ ಹಂಗೆ ಕರೆದು ಕೂಡಿಸ್ಕೊಂಡ್ಬಿಟ್ಟಿದ್ದಾರೆ? ಸರಿನಾ ಇದು? ಹುಡುಗಿ ನೋಡಕ್ಕೆ ಸಖತ್ತಾಗೆ ಇದ್ದಾಳೆ. ಇದ ಹೊಡೆದಿದ್ದು, ಇದೇ ಹೊಡೆದಂಗಿತ್ತಲ್ಲ, ಆದ್ರೆ ಅದ್ ನೋಡಿದ್ರೆ ಹಿಂಗಿದ್ಯಲ್ಲ. ಮುಂದೆ ಹೋಗು ಮುಂದೆ ಹೋಗು ಅಂತೇಳಿ ನನಗೆ ಹಿಂದೆಯಿಂದ ಬರೋಂಗ್ ಮಾಡಿಸ್ಬಿಟ್ಟಿದ್ದಾನೆ. ನಾನ್ ತಾನೇ ಮುಕ್ಬೇಕಾಗಿರೋನು, ಆಚೆ ಯಾರೋ ಮಾಡ್ತಾ ಇರೋದು. ಅಬ್ಬಾ ಸದ್ಯ ಬಂದ್ಬಿಡ್ತು. ಬ್ರೂಸ್ಲಿ, ಜಾಕಿ ಎಲ್ಲೋದ್ರು ಅಂತಾನೆ ಗೊತ್ತಿಲ್ವಲ್ಲಪ್ಪ, ಬರೀ ದೆವ್ವನೇ ಆಗೋಯ್ತು. ಯಾರು ಓನರ್ ವಾಯ್ಸ್ ಇದ್ದಂಗಿದೆಯಲ್ಲ, ಅವ್ರೇನ್ ಮಾಡ್ತಿದ್ದಾರೆ ಇಲ್ಲಿ? ಏನ್ ಓನರ್ ಅಣ್ಣ, ಟೊಮೆಟೊ ಸಾಸ್ ಎಲ್ಲ ಶರ್ಟ್ ಮೇಲೆ ಹಾಕೊಂಡ್ ಬಂದ್ಬಿಟ್ಟಿದ್ಯಾ? ಊಟ ಮಾಡಿ 10 ದಿನ ಆಯ್ತು, ಹೋಗಿ ಚಿಕನ್ 65 ತಗೊಂಬರ್ತೀಯಾ? ಓನರ್ ಸರ್, ನೀವು ಪ್ಯೂರ್ ವೆಜಿಟೇರಿಯನ್ ಅಲ್ವಾ? ಅಯ್ಯೋ ಅಯ್ಯೋ ಅಮ್ಮ, ಬದುಕಿದ್ದೀನ? ಅಯ್ಯೋ ಸ್ವಾಮಿ, ದೇವ್ರೆ, ಅಯ್ಯೋ ಅಯ್ಯೋ ದೇವ್ರೆ, ಅಯ್ಯೋ 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 ಯಾಕೋ ಇಷ್ಟೊಂದು ಮಾಗಂಟು ಇಟ್ಕೊಂಡು ಬಂದಿದ್ಯಾ ನೀನು? ಇಲ್ಲ ಕಣ, ನಾನೆಲ್ಲ ದೆವ್ವ ಹಾಕಿರೋದು. ದೆವ್ವನ?
ಯಾರೋ ಅದು? ಲೇ ಲೇ ಕೆನ್ನಿ, ಲೇ ಕೆನ್ನಿ. ಬೀನು ಇಷ್ಟು ಕೂಗಿದ್ರೆ ಎಷ್ಟು ಕೊಬ್ಬು ನೋಡೋನ್ಗೆ. ಎಲ್ಲ ನಾವು ಕೊಟ್ಟಿರೋ ಊಟದ ಮೈವೆ. ಬಾರೋ. ಕೆನ್ನಿ ಕೆನ್ನಿ ಲೇ ನೋಡು ನಿಂತ್ಕೊಂಡ. ಒದೆ ತಿನ್ನಕ್ಕೆ ಏನಕ್ಕಪ್ಪ ಇಷ್ಟೊಂದು ಫಾಸ್ಟ್ ಆಗಿ ಹೋಗ್ತಾ ಇದ್ದಾನೆ ಇವನು. ಲೇ ಕೆನ್ನಿ, ಅಣ್ಣ ಕೂಗ್ತಾ ಇದ್ದಾರೆ, ಮರ್ಯಾದೆ ಇಲ್ದೆ ಹಂಗೆ ನಿಂತಿದ್ಯಾ? ತಿರ್ಗಾ. ಇವನಿಗೆ ಯಾಕ ಮರದೆ ಕೊಟ್ಟು ಮಾತಾಡ್ಬೇಕು? ಲೇ ಕೂಗ್ತಾ ಇದೀವಿ ತಾನೆ, ತಿರ್ಗಾ. ಯಾವೇನೇನಪ್ಪ ಇದು? ಎಲ್ಲ ದೇವಗಳು ಇಲ್ಲೇ ದೇವ ಅನ್ಸಿಕೊಂಡ್ರು. ಇಲ್ಲಿ ಯಾರಪ್ಪ ಮಲ್ಗಿರೋದು? ಲೈ ಲೂಸ್ ನನ್ ಮಕ್ಕಳ. ನಡಿಯೋಣ, ನಡಿ. ಬೀನು, ನಿಮ್ಗೊಂದು ಗುಡ್ ನ್ಯೂಸ್. ಏನಪ್ಪ? ನನ್ ಸಂಬಳ ತಗೊಂಡಿದ ತಕ್ಷಣ ನನ್ ದುಡ್ಡಲ್ಲಿ ನಿನ್ಗೆ ಬೋನಸ್ ಅಂತ ಕೊಟ್ಬಿಡ್ತೀನಪ್ಪ. ಹೋಗಿ ಕೊಟ್ಬಿಟ್ಟು ಬಂದ್ಬಿಡಪ್ಪ. ನಾನು ಹೋಗಿ ವಧೆ ತಿಂದು ಪರಲೋಕಕ್ಕೆ ಹೋದ್ಮೇಲೆ ನೀವೆಲ್ಲ ಚೀಫ್ ಕುಕ್ ಆಗಿ ಈ ಕಾಟೇಜ್ ನ ಕಟ್ಟಿ ಆಳ್ಬೇಕು ಅಂತಿದ್ದೀರಾ? ಏನಾದ್ರೂ ಒಂಚೂರು ಮಾನ ಮರ್ಯಾದೆ ಇದೆಯಾ? ನಿನ್ನೆ ವಧೆ ತಿಂದಿದ್ರಲ್ಲಿ ಹೆಚ್ಚು ತಿಂದಿದ್ದೆ ನಾನು. ಅದೆಲ್ಲ ಮರ್ತೋಗ್ಬಿಟ್ಟು ನೀನ್ ಹೋಗು ಅಂತಂದ್ರೆ ಹೆಂಗ್ರೋ? ಇದ್ರಲ್ಲಿ ನಿಜವಾಗ್ಲೂ ಏನೋ ಇದೆ. ಜಾಕಿ, ಬ್ರೂಸ್ಲಿ, ಈ ತಿಂಡಿನ ತಗೊಂಡ ಕೊಡಪ್ಪ. ನಮ್ಮ ಮನೆಗ್ ನಾನು ಒಬ್ನೇ ಮಗ. ಅವ್ನ್ ನಾನು ಕೊಟ್ಟಿದ ತಕ್ಷಣ ನನ್ನ ಮೇಲ್ಗಡೆ ಹಿಂಗ್ ಹಿಡ್ಕೊಂಡ್ಬಿಡ್ತಾನೆ. ಅವಾಗ ನನ್ ಕೆಳಗಡೆಯಿಂದ ಬಂದ್ಬಿಡುತ್ತೆ. ಕಾಕ ಬಂದ್ಬಿಡುತ್ತಾ? ನೀನು ಬ್ಯಾಂಕಾಕ್ ಬ್ರೂಸ್ಲಿ ತರ ಅಂತ ನಿಮ್ಮಪ್ಪ ನಿನ್ಗೆ ಈ ಹೆಸರು ಕೊಟ್ಟಿದ್ದಾರೆ. ನೀನ್ ನೋಡಿದ್ರೆ ಭಯ ಪಟ್ಕೊಳ್ಳೋ ಬ್ರೂಸ್ಲಿ ಆಗಿದ್ಯಾ? ಏನ್ ಮಾಡ್ ಸಾಯೋದ್ ಇವಾಗ? ಲೇ ಬೀನು, ಇದೊಂದೇ ಒಂದ್ಸಲ ಹೋಗಿ ಕೊಟ್ಬಿಟ್ಟು ಬಂದ್ಬಿಡೋ ದಯವಿಟ್ಟು. ನನ್ ಕೆಲ್ಸಕ್ಕೆ ಎಲ್ಲ ಹೋಟ್ಲಲ್ಲೂ ಆಫರ್ ಇದೆ. ನಾನು ಈ ಕೆಲ್ಸ ಬೇಕಾದ್ರೆ ಬಿಟ್ಟು ಹೋಗ್ತೀನಿ ಹೊರತು ಒಬ್ನೇ ಮಾತ್ರ ಹೋಗಲ್ಲ ಇಲ್ಲಿ. ನೀನು ನಿನ್ ಶಕ್ತಿ ನಿನ್ಗೆ ಗೊತ್ತಿಲ್ವಲ್ಲೋ? ಆನೆ ಬಲ ಸೊಂಡಲಲ್ಲಿ, ನಿನ್ ಬಲ ನಂಬಿಕೆ. ನೀನು ಸಿಂಹ, ಸಿಂಗಲ್ ಆಗಿ ಹೋಗು. ಸಿಂಹ ಸಿಂಗಲ್ ಆಗಿ ಕಾಡಿಗೆ ಮಾತ್ರ ಹೋಗುತ್ತೆ. ನಾವು ಮನುಷ್ಯರು ಜೊತೆಲೇ ಹೋಗೋಣ. ತಗೋ ತಿನ್ನು, ತಿನ್ನಪ್ಪ. ಮಾತಾಡ್ಲಾ? ಕೆನಡಿ ಸರ್, ನೀವೊಂಥರ ಮನುಷ್ಯ. ಸರಿ, ನಿಮ್ಗೆ ಅಣ್ಣ ತಮ್ಮ ಆತರ ಯಾರಾದ್ರೂ ಇದ್ದಾರಾ? ನಾನೇ ಒಬ್ಬ ಅನಾಥ, ಚರ್ಚಲ್ಲಿ ಬೆಳೆದೆ. ಅಣ್ಣ ತಮ್ಮ ಯಾರೂ ಇಲ್ಲ, ನಾನು ಒಬ್ಬನೇ ಬೆಳೆದಿದ್ದು. ಸರಿ, ಇವಾಗ ನಾನು ಹೇಳೋದನ್ನ ಕೇಳಿ ನೀನು ಭಯ ಪಡಬಾರ್ದು, ಟೆನ್ಷನ್ ಕೂಡ ಪಟ್ಕೋಬಾರ್ದು. ನಾವು ನೋಡಿದ್ದನ್ನ ಹೇಳ್ತಾ ಇದೀವಿ ನಿನ್ನ ಹತ್ರ, ಸರಿನಾ? ಹೇಳಿ ಹೇಳಿ. ನಿನ್ನೆ ರಾತ್ರಿ ಒಂದು 12 ಗಂಟೆ 12:05 ಇರ್ಬೋದು. ಅಲ್ಲಿ ಕಾಣಿಸ್ತಾ ಇದೆಯಾ ಒಂದು ವಾಟರ್ ಟ್ಯಾಂಕು? ಅಲ್ಲಿ ನಿನ್ ತರಾನೇ ಒಬ್ಬ ಮನುಷ್ಯ ಕೂತಿದ್ದ. ಅದ್ ನಾನೇನೆ. ಏನ್ರ ನಿನ್ನೆ ರಾತ್ರಿ ನಾವು ನೋಡಿದ್ದು ಯಾರನ್ರಪ್ಪ ಹಂಗಾರೆ? ಅದೇನಾದ್ರು ಬೇರೆ? ನಡೀರೋ ರಿಸೈನ್ ಮಾಡ್ಬಿಟ್ಟು ಹೋಟ್ಲ್ ಬಿಟ್ಟು ಎಲ್ಲ ಹೋಗಿ ಸಾಯ್ರೋ. ದೆವ್ವ ನೋಡ್ಕೊಳಕ್ ಇನ್ನೊಂದು ದೆವ್ವ ತಂದಿದ್ದಾನೆ ಇವನು.
ಯಾರದು? ನಿಂತ್ಕೊಳ್ಳಿ. ನನಗೆ ಭಯ ಆಗ್ತಾ ಇದೆ. ಪ್ಲೀಸ್ ಹತ್ರ ನನಗೆ ಭಯ ಆಗ್ತಾ ಇದೆ. ಹತ್ರ ಬಾ. ನನಗೆ ಭಯ ಆಗ್ತಾ ಇದೆ. ಹತ್ರ ಬಾ. ನನಗೆ ಭಯ ಆಗ್ತಾ ಇದೆ. ಹತ್ರ ಬಾರೋ. ಯಾರದು? ನಿನ್ಗೇನ್ ಬೇಕು? ನನಗೆ ಕಷ್ಟ ಕೊಡ್ತಾ ಇದೀಯಾ? ನಿನ್ನ ಹೆಸರೇನು? ಕೇಳಿಸ್ತಾ ಇದೆಯಾ? ಹೇಳು, ನಿನ್ನ ಹೆಸರೇನು? ಅಣ್ಣ ನಮಸ್ಕಾರ ಅಣ್ಣ. ಏಯ್ ಕೆನ್ನೆ ಬಾಯಿಲೆ. ಸ್ಟೋರ್ ರೂಮಲ್ಲಿ ತುಂಬ ವೇಸ್ಟ್ ಐಟಮ್ ಇದೆ. ಇವನ್ ಕರ್ಕೊಂಡೋಗಿ ಎಲ್ಲಾನು ಕೊಟ್ಬಿಡು. ಸರಿ ಸರ್. ಹೋಗಪ್ಪ. ಬಾಪ್ಪ. ಹಾಂ ಸರಿ ಅಣ್ಣ. ಒಳಗಡೆ ಇದೆ ತಗೋ. ಹಾಂ ಸರಿ ಅಣ್ಣ. ಕೇರಳದಿಂದ ಬಂದ ಯುವತಿ ನಾಪತ್ತೆ. ಕೇರಳದ ಲೀಸಾ ಎಂಬ ಯುವತಿ ಕಳೆದ ಮಾರ್ಚ್ 3ರಲ್ಲಿ ಮೈಸೂರಲ್ಲಿರುವ ಪ್ರಮುಖವಾದ ಕ್ಯಾಥೋಲಿಕ್ ಚರ್ಚಿಗೆ ಬಂದಿದ್ದಾರೆ. ಕ್ಯಾಥೋಲಿಕ್ ಚರ್ಚಾ? ದೇವರ ಸೇವೆಗೆ ಅಂತ ಬಂದಿದ್ದಾರೆ ಅಂತ ಹೇಳಿದ್ರು. ಆದರೆ ಅವರು ದೇವಸ್ಥಾನಕ್ಕೆ ಹೋಗೇ ಇಲ್ಲ. ಲಿಸಾ ಕಾಣ್ತಾ ಇಲ್ಲ ಅಂತ ಅವ್ರ ಪೇರೆಂಟ್ಸು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ಸ್ಪೆಕ್ಟರ್ ರಾಜೇಂದ್ರನ್ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚಿಸಿ ತೀವ್ರ ವಿಚಾರಣೆ ಮಾಡೋದಕ್ಕೋಸ್ಕರ ಕೇಸನ್ನ ಕೈಗೆತ್ತಿಕೊಂಡಿದ್ದಾರೆ. ಒಂದು ವೇಳೆ ಅದು ನಮ್ಮ ಚರ್ಚೆ ಆಗಿದ್ರೆ ಇಲ್ಲೇನೋ ಒಂದು ತಪ್ಪಾಗಿದೆ ಅನ್ಸುತ್ತೆ. ಇವಳಿಗೂ ನನಗೂ ಏನ್ ಸಂಬಂಧ? ನಾನ್ಯಾಕೆ ಇಲ್ಲಿಗೆ ಬಂದೆ? ಇದನ್ನೇ ನೀನು ದೇವ್ರಿಗೆ ಮಾಡೋ ಸೇವೆ ಅಂತ ಫಾದರ್ ಹೇಳಿದ್ದ.
2004. ಕೆನೆ ಬಾ ಕೆನೆ, ಯಾವಾಗ ಬಂದೆ? ಇವಾಗ ಬಂದೆ ಫಾದರ್. ಯಾಕೊಂಥರ ಇದ್ಯಾ? ಬಾ ಕೂತ್ಕೋ, ಬಾಯಲ್ಲಿ ಅದೆಲ್ಲ ಬೇಡ ಫಾದರ್. ಇದನ್ನ ನೋಡಿ, ಈ ಹುಡುಗಿ ಗೊತ್ತಾ ನಿಮ್ಗೆ? ಜ್ಞಾಪಕ ಇದೆ, ಅದು 2003. ಈ ಹುಡುಗಿ ಚರ್ಚಿಗೆ ಬರ್ತೀನಿ ಅಂತ ಹೇಳಿದ್ಲು, ಆದ್ರೆ ಬರ್ಲಿಲ್ಲ. ಅವ್ರ ಅಪ್ಪ ಅಮ್ಮ ಪೇಪರಲ್ಲಿ ಮಗಳು ಕಾಣೆಯಾಗಿದ್ದಾಳೆ ಅಂತ ನ್ಯೂಸ್ ಕೊಟ್ಟಿದ್ರು. ಪೊಲೀಸ್ನವರೆಲ್ಲ ಬಂದು ವಿಚಾರಿಸಿದ್ರು. ಆಮೇಲೆ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ. ಫಾದರ್, ಈ ಹುಡುಗಿ ಕಾಣೆ ಆಗಿಲ್ಲ ಫಾದರ್. ಯಾರ ಕೊಲೆ ಮಾಡಿದ್ದಾರೆ. ಏನ್ ಕಿನಿ ಹೇಳ್ತಾ ಇದೀಯಾ? ಹೌದು ಫಾದರ್. ಏನಾಯ್ತು ಅಂದ್ರೆ ತಪ್ಪು ಮಾಡಿದವ್ರಿಗೆ ಖಂಡಿತ ಶಿಕ್ಷೆ ಕೊಡ್ತೀನಿ. ಸತ್ತು ತೊಲಗೋ. ನೀನ್ ಸಾಯಿಸಕ್ಕಂತಾನೆ ಬಂದೆ, ಆದ್ರೆ ನೀನ್ ಸಾಯಿಸಕ್ಕೂ ಆಗ್ತಿಲ್ಲ, ನಿನ್ನ ಬಿಟ್ಟು ಹೋಗೋದಿಕ್ಕೂ ಆಗ್ತಿಲ್ಲ. ಮತ್ತೆ ಮತ್ತೆ ನನ್ನ ಕೈಲಿ ಪಾಪ ಯಾಕೋ ಮಾಡಿಸ್ತಿದ್ದೀರಾ? ಅಯ್ಯೋ, ಒಂದ್ಸಲ ಪಾಪ ಮಾಡಿದ್ರೆ ಅದಕ್ಕೆ ಪರಿಹಾರ ಮಾಡ್ಕೋಬೇಕು ತಾನೆ. ಅದೇಗೋ ಬಂದು ಹೇಳ್ಬಿಟ್ರೆ ಹಂಗೆ ಬಿಟ್ಬಿಟ್ಟು ಹೋಗ್ಬೇಕಿತ್ತು ತಾನೆ. ಅವಳೇನ್ ನಿನ್ ಜೊತೆ ಹುಟ್ಟವಳ? ಕೆಲ್ಸಕ್ಕೆ ಹೋದ್ನ, ಕೆಲ್ಸ ಮಾಡ್ದ ಅಂತ ಸುಮ್ಮನೆ ಇರ್ದೇನೆ ನಿನಗೆ ಯಾಕೋ ಈ ಬೇಡ್ದಿರೋ ಕೆಲ್ಸ ಇಲ್ಲ. ಮುಚ್ಚೋಗಿರೋ ವಿಷಯನ ಮತ್ತೆ ಮತ್ತೆ ಯಾಕೋ ಕೆದಕ್ತಾ ಇದ್ದೀರಾ? ಅದರಿಂದ ನಿನ್ ಪರಿಸ್ಥಿತಿ ಏನಾಯ್ತು ಅಂತ ನೋಡ್ದ? ಅಯ್ಯೋ, ನಿನ್ನ ನನ್ನ ಸ್ವಂತ ಮಗನ್ ತರ ಬೆಳೆಸೋದಕ್ಕೆ ನೀನ್ ತೋರ್ಸೋ ಪ್ರೀತಿನೇನೋ ಇದು.
ಯಾಕೋ 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 ಅಯ್ಯೋ 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 ಕರ್ತನೆ. ಅವಳು ಹೇಗೆ ಸತ್ಲು ಅಂತ ನಿನಗೆ ಗೊತ್ತಾಗ್ಬೇಕು ಅಷ್ಟೇ ತಾನೆ. ನಾನೇನು ಮಾಡಲಿಲ್ಲ ಕಣೋ, ಆ ವಿಧಿ ನಾನು ಮಾಡಿರೋ ಪಾಪಕ್ಕೋಸ್ಕರ ಪ್ರತಿದಿನನೂ ಪ್ರತಿ ಕ್ಷಣನೂ ಕೊರ್ಗಿ ಕೊರ್ಗಿ ಸಾಯ್ತಿದ್ದೀನಿ ಕಣೋ. ಅಯ್ಯೋ ಕರ್ತನೆ, ಅಯ್ಯೋ. ಅವಳು ಸತ್ತಿದ್ದು ಒಂದೇ ಸಲ, ಆದ್ರೆ ನಾನದನ್ನ ನೆನೆಸ್ಕೊಂಡು ಇಷ್ಟು ವರ್ಷ ಪ್ರತಿ ಕ್ಷಣನೂ ಸಾಯ್ತಿದ್ದೀನಿ ಕಣೋ, ಸಾಯ್ತಿದ್ದೀನಿ. ಅಯ್ಯೋ ಇನ್ನ ಹೊರಗಡೆ ಹೇಗೆ ಹೇಳಿ ಕರ್ತನೆ. ನಾನಿದ್ನ ಬೇಕು ಅಂತ ಮಾಡಲಿಲ್ಲ. ಇದು ಆ ದೇವ್ರಿಗೆ ಮಾತ್ರ ಗೊತ್ತು. ಅವತ್ತು ಕೇರಳದಲ್ಲಿ ಒಂದು ಪ್ರೇಯರ್ ಮೀಟಿಂಗ್ ಮುಗಿಸ್ಕೊಂಡು ಬರ್ತಿದ್ದೆ. ಕೊನೆ ಬಸ್ ಇಟ್ಕೊಂಡು ಚರ್ಚ್ಗೆ ಬರ್ತಾ ಇದ್ದೆ. ಬರೋ ದಾರಿಲಿ ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. ನೀತಿವಂತನನ್ನು ಎಂದಿಗೂ ಕದಲಗೊಳಿಸನು. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವುಗಳಿಂದ ಅವನನ್ನು ಬಿಡಿಸುತ್ತಾನೆ. ಆಮೆನ್. ಬಸ್ ಇನ್ನೂ ಬಂದೇ ಇಲ್ಲಲ್ಲ. ಮಳೆಯೇ ಬರಲಿ ಬಿಸಿಲೇ ಇರಲಿ, ಕಾಡಲ್ಲಿ ಮೇಡಲ್ಲಿ ಆಲೆವೆ. ಮಳೆಯೇ ಬರಲಿ. ಟ್ರೈನ್ ತುಂಬಾ ಹೊತ್ತಿಂದ ಕಾಯ್ತಾ ಇದ್ದೀನಿ. ಬಸ್ ಯಾವಾಗ ಬರುತ್ತೆ? ಗಾಡಿನ ಹಾ ಬರುತ್ತೆ ಬರುತ್ತೆ. ಯೇಸುವೆ, ರೈಟ್. ಮೈಸೂರಿಗೆ ಒಂದು ಟಿಕೆಟ್ ಕೊಡಿ.
ಯಾಕಮ್ಮ, ಏನಾಯ್ತು? ಏನಿಲ್ಲ. ಮೈಸೂರು ಬಂದ್ಮೇಲೆ ಸ್ವಲ್ಪ ಹೇಳ್ತೀರಾ? ಸರ್, ಗಾಡಿ ಒಂದು 10 ನಿಮಿಷ ನಿಂತಿರುತ್ತೆ. ಟೀಗಿ ಕುಡಿಯಂಗಿದ್ರೆ ಕುಡೀರಿ. ಸ್ವಲ್ಪ ದಾರಿ ಬಿಡಮ್ಮ. ಏನ್ ಬೇಕು? ಟೀ ಸ್ವಲ್ಪ ಬೇಗ ಕೊಡ್ತೀರಾ? ಅಣ್ಣ, ಒಂದು ಟೀ ಕೊಡು. ಮಗ, ಮಳೆ ಬರಂಗಿದ್ಯಲ್ಲ, ಮೊದಲು 90 ಹಾಕು. ನೋಡಕ್ಕೆ ಫಿಗರ್ ಸಾಕಾಗಿದೆ. ಏನಣ್ಣ, ಆಗ್ಲೇ ಶುರು ಮಾಡ್ಕೊಂಬಿಟ್ರಾ? ಬಾರೋ ಬಾ, ಹೆಂಗಿದ್ಯಾ? ಚೆನ್ನಾಗಿದ್ದೀನಣ್ಣ. ಮಗ, ಕೋಳಿ ಟೇಸ್ಟ್ ಆಗಿದೆ ಅಲ್ವಾ? ಮಿಕ್ಕಿದ್ದನ್ನ ಶೆಡ್ಡಲ್ಲಿ ಮುಗಿಸೋಣ ಬಿಡು. ಸರಿ ಸರಿ, ಬಾ ಹೋಗೋಣ. ಅಕ್ಕ, ಟೀ. ಬಾಮ್ಮ, ಹೋಗೋಣ. ಈ ಗಾಡಿ ಯಾಕೋ ಸರಿ ಇಲ್ಲ ಅನ್ಸುತ್ತೆ. ಬೇರೆ ಗಾಡೀಲಿ ಹೋಗೋಣ. ಸ್ವಲ್ಪ ವೆಯ್ಟ್ ಮಾಡಮ್ಮ. ಹೋಗೋಣ ಬಾ. ಮೈಸೂರು ಬಸ್ ಯಾವಾಗ ಬರುತ್ತೆ? ಈಗ ತಾನೇ ಬಸ್ ಆರು ನೋಡಿತ್ತು, ಕೇಳಿಸ್ಲಿಲ್ವಾ? ಇದಾದ್ಮೇಲೆ ಏನು ಬಸ್ ಎಲ್ಲ ಬರಲ್ಲ. ಮೇನ್ ರೋಡ್ಗೆ ಹೋಗಿ ಏನಾರು ಸಿಗ್ಬೋದು. ಸರಿ ಬಾಮ್ಮ, ಮೇನ್ ರೋಡ್ಗೆ ಹೋಗೋಣ ಬಾ. ಅಣ್ಣ, ಒಂದು ಟೀ ಕೊಡು. ನಿನ್ನ ಹೆಸರೇನಮ್ಮ? ಲೀಸಾ ಸರ್. ತುಂಬ ಚಳಿ ಆಗ್ತಿದೆ ಸರ್.
ಇನ್ನೂ ಎಷ್ಟು ದೂರ ಹೋಗಬೇಕು? ಇನ್ನೇನು ಹತ್ರ ಬಂದವಮ್ಮ, ಹೋಗೋಣ. ಅಲ್ಲಿ ಹೋದರೆ ಬಸ್ ಸಿಕ್ಕುತ್ತಾ ಸರ್? ಸಿಗುತ್ತಮ್ಮ, ಸಿಗುತ್ತೆ. ಇನ್ನು ಎಷ್ಟು ದೂರ ಹೋಗಬೇಕು ಸರ್? ನನಗೆ ತುಂಬ ಸುಸ್ತಾಗ್ತಿದೆ. ಇನ್ನೇನು ಇಲ್ಲೇ ಇದೆಯಮ್ಮ, ಹತ್ರ ಬಂದ್ಬಿಟ್ವಿ. ಹಲೋ ಹಲೋ ಹಲೋ. ಛೇ, ಮಳೆ ಬೇರೆ ಬರ್ತಾ ಇದೆ. ಯಾವುದೇ ಗಾಡಿ ಸಿಕ್ಕಿದ್ರು ಹತ್ಕೊಂಡು ಹೊಟ್ಟೋಗೋಣವಾ? ತುಂಬ ಟೈಮ್ ಆಗ್ತಿದೆ ಸರ್. ಭಯ ಪಡಬೇಡಮ್ಮ, ಬೇರೆ ದಾರಿ ಇಲ್ಲ. ಮಳೆ ಬೇರೆ ಶುರುವಾಗೋಯ್ತು, ಬೇಗ ಬರಮ್ಮ. ಬಾ ಬಾ ಬಾ, ಮರದ ಕೆಳಗಡೆ ಹೋಗೋಣ ಬಾ. ಅಲ್ಗೋಗೋಣವಾ? ನೋಡ್ಕೊಂಡು. ಮಳೆ ನಿಂತ ತಕ್ಷಣ ಇಲ್ಲಿಂದ ಹೊರಟೋಗೋಣ. ಛೇ,
ಕರ್ತನೇ, ನನ್ನ ಕ್ಷಮಿಸ್ಬಿಡು. ನಾನು ಗೊತ್ತಿಲ್ದೇನೆ ತಪ್ಪು ಮಾಡಿಬಿಟ್ಟೆ. ಕರ್ತನೇ, ಬೈಬಲ್ ಹಿಡಿಯೋ ಕೈಯಲ್ಲಿ ಎಂತ ಕೆಲಸ ಮಾಡಿಬಿಟ್ಟೆ. ಅಯ್ಯೋ, ಆ ಕರ್ತನ ನನಗೆ ಕ್ಷಮಿಸೋದಿಲ್ಲ, ನನಗೆ ಕ್ಷಮಿಸೋದಿಲ್ಲ. ಅಯ್ಯೋ ಅಯ್ಯೋ, ನನಗೆ ಕ್ಷಮಿಸ್ಬಿಡು, ನನಗೆ ಕ್ಷಮಿಸ್ಬಿಡಪ್ಪ, ನನಗೆ ಕ್ಷಮಿಸ್ಬಿಡು. ಏನು ಶಿಕ್ಷೆ ಕೊಟ್ಟರು ಅನುಭವಿಸ್ತೇನೆ ಕರ್ತನೇ. ಲಿಸಾ, 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 ನನಗೆ ಕ್ಷಮಿಸ್ಬಿಡಮ್ಮ. ಲಿಸಾ, ಲಿಸಾ, ಅಯ್ಯೋ, ಲಿಸಾ, ಅಯ್ಯೋ, ಲಿಸಾ, ಅಯ್ಯೋ ಕರ್ತನೆ, ಅಯ್ಯೋ ಎಂತ ಕೆಲಸ ಮಾಡಿಬಿಟ್ಟೆ. ಅಯ್ಯೋ, ಅಯ್ಯೋ ಲಿಸಾ, ಅಯ್ಯೋ ನಾನು ತಪ್ಪಾಡ್ಬಿಟ್ಟೆ, ನಾನು ತಪ್ಪಾಡ್ಬಿಟ್ಟೆ. ಅಯ್ಯೋ ಅಯ್ಯೋ, ಆ ಸಂದರ್ಭದಲ್ಲಿ ನಾನು ಮಾಡಿದ ಪಾಪ ಈಗ ನನ್ನನ್ನು ಕೊಲೆಗಾರನನ್ನಾಗಿ ಮಾಡಿದೆ. ನಾನು ಪೊಲೀಸ್ ಹತ್ರ ಹೋಗಲ್ಲ, ನೀನು ಇಲ್ಲೇ ಊದಾಕ್ಬಿಡ್ತೀನಿ. ಹೌದು, ನನಗೆ ಬೇರೆ ದಾರಿ ಇಲ್ಲ.
ಬಿಡು ನನ್ನ, ಬಿಡು ಕೆನೆ, ಬಿಡು ನನ್ನ. ಬಿಡು ನನ್ನ, ನೀನು ಸುಮ್ಮನೆ ಬಿಡಲ್ಲ ಕಣೋ, ಮತ್ತೆ ನಿನ್ನ ಪಾಪ ಮಾಡಿಸ್ಬೇಡ. ನಿನ್ನ ಕೆನೆ 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 ನಿಂತ್ಕೊಳ್ಳೋ, ಓಡ್ಬೇಡ. ಬೇಡ ಬೇಡ, ಬಿಡೋ. ಸಾಯ ಸಾಯ ನೀನು. ನಿಮ್ಮಂತವ್ರು ಮಾಡೋ ತಪ್ಪಿನಿಂದಾನೇ ಕಣೋ ಎಲ್ಲರಿಗೂ ಕೆಟ್ಟ ಹೆಸರು. ಬಿಡಲ್ಲ. ನಿಮ್ಮನ್ನ ಸ್ವಂತ ಅಪ್ಪ ಅನ್ಕೊಂಡಲ್ಲೋ, ಈ ತರ ಕೆಟ್ಟ ಕೆಲಸ ಮಾಡಿ ಹೆಂಗೋ ನೆಮ್ಮದಿಯಾಗಿ ಬದುಕ್ತೀರಾ? ಎಷ್ಟೋ ಜನರಿಗೆ ಕ್ಷಮೆ ಕೊಡ್ತೀರಾ, ಆದ್ರೆ ನೀವು ಮಾಡಿದ ಪಾಪಕ್ಕೆ ಎಲ್ಲಿ ಕ್ಷಮೆ ಕೇಳ್ತೀರಾ? ನಿನ್ನ ಸಾವು ನನ್ನ ಕೈನಲ್ಲಿಲ್ಲ. ನೀನ್ ಮಾಡಿದ ಪಾಪಕ್ಕೆ ನೀನು ಇಲ್ಲೇ ನರಳಿ ನರಳಿ ಸಾಯ್ಬೇಕು. ಕೆನೆ ಕೆನೆ, ನನ್ನ ಸಾಯಿಸ್ಬೇಡ, ನನ್ನ ಸಾಯಿಸ್ಬೇಡ ಕೆನೆ,
ನನ್ನ ಸಾಯಿಸ್ಬೇಡ, ಸಾಯಿಸ್ಬೇಡ, ಸಾಯಿಸ್ಬೇಡ. ಈ ರೀತಿಯಾಗಿ ಕೆಲವರು ಮಾಡೋ ತಪ್ಪಿನಿಂದಾಗಿ ತುಂಬಾ ಜನರಿಗೆ ಇರೋ ಮರ್ಯಾದೆನೂ ಕೂಡ ಇಲ್ದೇನೆ ಹೋಗುತ್ತೆ. ಹೆಣ್ಮಕ್ಳನ್ನ ರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಅದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು.